ಎಲ್ರಿಗೂ ನಮಸ್ಕಾರ. ಒಂಥರ ಹೆದರಿಕೆ ಎಂತಕ್ಕಂದರೆ ಮನೋಹನ್ ದಾಡಿಯವ್ರು ಬಂದು ಹೋಯ್ರು, ಎಸ್.ಎನ್.ಹೆಬ್ಬರು ಬಂದು ಹೋಯ್ರು, ನಮಗಲ್ಲಿ ನೋಡಿಗೂ ಶುರುವಾಯ್ತು. ಎಂತ ಮಾಡೋದಂತ ಗೊತ್ತಾಗಿಲ್ಲ. ಆದರೂ ಈ ವಿಶ್ವಕುಂದಾಪುರ ಕನ್ನಡ ದಿನಾಚರಣೆ ಬಗ್ಗೆ ಭಾಳ ಖುಷಿಯಾದ್ದು ಏನಂದರೆ ನೀವೆಲ್ಲ ಆಗಮಿಸಿದ್ದೀರಿ. ಒಂದು ಸಭೆ ಒಳ್ಳೆ ಚೆಂದ ಕಾಣ್ತಾಯಿತ್ತು. ಮೊದಲನೇದಾಗಿ ವಿಶ್ವಕುಂದಾಪುರ ಕನ್ನಡ ಈ ದಿನಾಚರಣೆಯ ಶುಭಾಶಯಗಳನ್ನು ತಮಗೆಲ್ಲರಿಗೂ ಹೇಳ್ತಾ, ಮತ್ತೊಂದು ನಾವು ಹೇಳಲೇಬೇಕು. ನಂಗೆ ತಿಳಿದಂಗೆ ಈ ಕುಂದಾಪುರ ಭಾಷೆ ಓಲ್ ಬೈಂದೂರಿಂದ ಹೆಬ್ರಿಯವರ ಮಾತ್ರ ಇತ್ತು. ಈ ಪ್ರಭಾಕರ್ ಶೆಟ್ರು ಇಲ್ಲಿ ಎಳ್ಕ ಬಂದ್ರ ಅಂದೇಳಿ, ಅದು ಪ್ರಭಾಕರ್ ಶೆಟ್ರು ಗತ್ತು ಬಹುಶ ಭಾಳ ಖುಷಿಯಾಯ್ತು. ನಾನು ಹೇಳಿದೆ ಮರ್ರೆ ಅಲ್ಲಿ ಕಾರ್ಕಳದಲ್ಲಿ ತುಳು ಮತ್ತು ಅದು ಇದು ನಾವು ಹೋಗಿ ಮಾತಾಡ್ರೆ ಅರ್ಥ ಆಗ್ತದೆ ಅವರಿಗೆ ಅಂದೇಳಿ ನಾನು ಇವ್ರ ಹತ್ರಕ್ಕೆ ಅಂತ ಇದ್ದೆ. ನಾಗರಾಜ್ ಶೆಟ್ರು ಒಳ್ಳೆಯವ್ರು ಕೇಳ್ರೆ ಅವರು ಒಳ್ಳೆಯವರೇ, ಅವ್ರ ಮಕ್ಕಳು ಎರಡು ಪೋಂಕ್ ಮರ್ರಿ ಅಂದೇಳಿ ಹೇಳ್ತಿತ್ತು. ನಾನು ನಮಗೆ ತುಳು ಅರ್ಥ ಆಗ್ತಿಲ್ಲ. ನಮ್ಮ ಭಾಷೆ ಒಳಗೆ ನಾಗರಾಜ್ ಶೆಟ್ರು ಒಳ್ಳೆಯವರೇ, ಆದರೆ ಅವ್ರ ಮಕ್ಕಳು ಎರಡು ಪೋಂಕ್ ಮರ್ರಿ ಅಂತ. ಇದು ನಮ್ಮ ಭಾಷೆ, ಈ ಹಾಂಗೆ ಹಪ್ಪಕ್ಕಾಗಲ್ಲ. ಏನೇ ಇರಲಿ, ಆಷಾಢಿ ಹಬ್ಬ ನಾವು ಸಣ್ಣದ್ರಿಂದ ಆಚರಿಸ್ಕೊಂಡು ಬಂದವರು. ಇವತ್ತು ಬೆಳಿಗ್ಗೆ ಆಲಿಕೆತ್ತಿ ಕಷಾಯ ಕುಡ್ಕೊಂಡು ಸಮುದ್ರಕ್ಕೆ ಹೋಗಿ ಇದು ಮೊದಲಿಂದ ಅಭ್ಯಾಸ. ನಾನು ಸಮುದ್ರಕ್ಕೆ ಹೋಗಿ ಸ್ನಾನ ಮಾಡಿ ಕಡೆಗೆ ಹೊಳೆ ಹಾರ್ಕೊಂಡು ಕಡೆಗೆ ಮನೆ ಹತ್ರ ಕೆರೆಗೆ ಬಂದು ಕಡೆಗೆ ಬಾವಿ ಕಟ್ಟಿ ಬಂದು ಬತ್ತಲೆ ಮನೆಗೆ ಬಂದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಕಡುಬು ತಿನ್ನಕ್ಕೆ. ಅದು ಕಡುಬು ವಿಶೇಷ. ಈ ಆಷಾಢಿ ಹಬ್ಬದ ದಿವಸ ಕಡುಬು, ಹೊರ್ಲಿ ಕಡುಬು. ಅದು ಈ ಕಡುಬಲ್ಲ, ಹೊರ್ಲಿ ಕಡುಬು. ಅದು ತಿಂಬುದೇ ಬೇರೆ, ಆ ರುಚಿಯೇ ಬೇರೆ. ಅದು ತಿಂದ್ರ ಮೇಲೆ ಆಯ್ತು, ಆ ದಿವಸದ ಕತೆ ಆಯ್ತು. ಒಳ್ಳೆ ನಿದ್ರೆ ಬತ್ತು. ಒಂದು ಮತ್ತು ಏಳ್ಸ್ಕ್ಯಾರರು ಹೀಗೆ ಒಂದು 4-5 ವರ್ಷದ ಹಿಂದೆ ಈ ಥರ ಕಡುಬು ತಿಂದ್ಕೊಂಡು ಮನ್ಕೊಂಡಿದ್ದೆ. ಅಂದರು ಅಷ್ಟು ಆಳದ ನಿದ್ರಿ. ನಮಗೊಂದು ಕನಸು ಬಿದ್ದು ಹೋಯ್ತು. ಯಮ ಬಂದೇ ಬಿಟ್ಟ. ಹೆದರಿಕೆ ಆಯ್ತು. ಅಮಾಸೆ ಮೊದಲೆಲ್ಲ ಹೆದರಿಸ್ತಿದ್ರು ಅಮಾಸೆ ಅಂದೇಳಿ. ಯಮ ಬಂದೇ ಬಿಟ್ಟ. ತೆಗೆದಾತ ಕುತ್ತಿಗೆಗೆ ಹಗ್ಗ ಹಾಕೇ ಬಿಟ್ಟ. ಓಯ್ ಸ್ವಲ್ಪ ತಡಿ ಮರ ನಿಲ್ಸು. ಇದ್ದಕ್ಕಿದ್ದ ಹಾಗೆ ನನ್ನನ್ನು ಎಳ್ಕ ಹೋಯ್ಕಾದ್ರೆ ಹಂಗಾರೆ ನಾವು ಏನು ಇಲ್ಲೊಂದು ಸಾಧನೆ ಮಾಡೋದೇ ಬೇಡ್ದ. ಅಲ್ಲೊಂದು ಮುನ್ಸೂಚನೆ ಕೊಡು ಮಾರ, ಏನಾರು ಒಂದು ಮುನ್ಸೂಚನೆ ಕೊಡು. ನಾ ಬತ್ತೆ ಅಂದೇಳಿ ಹೇಳು, ಆಮೇಲೆ ಬತ್ತೆ ನಾನು. ನೀವು ಹಿಂಗೆ ಎಳ್ಕ ಹೋರ ಇನ್ನು ಎಂಥ ಕತೆ ಮಾರ, ನಮ್ದು ಇನ್ನೂ ಮಕ್ಕಳು ಮದುವೆ ಇಲ್ಲೇ ಅದ ಇಲ್ಲೇ ಇದಾ ಇಲ್ಲೇ ಹಾಗೆ ಹೀಗೆ ಅಂದು. ಅದೆಲ್ಲ ಹಬ್ಬದಲ್ಲ ಮಾರ, ನಿನ್ನ ಎಳ್ಕ ಹೋತಾನೆ. ಒಂದು ಅವಕಾಶ ಕೊಡ ಮಾರ, ಒಂದು ಮುನ್ಸೂಚನೆ ಕೊಡ. ಎಲ್ಲರೂ ಇತ್ತು, ಎಲ್ಲ ಸಂವಿಧಾನದಾಗೂ ಇತ್ತು. ಒಂದು ಮುನ್ಸೂಚನೆ ಕೊಡ, ನೀನು ಎಳ್ಕ ಹೋತೆ ಅಂದೇಳಿ. ನೀ ಸೀದಾ ಇದ್ದಕ್ಕಿದ್ದಂಗೆ ನಾನು ಎಳ್ಕ ಹೊರ ಅತ್ತ ಆಯ್ತು ಹೋಗಿ ಇನ್ನೊಂದು ಏನು ಮುನ್ಸೂಚನೆ ಕೊಡ್ತೆ ಕೂಡಲೇ ಬರಬೇಕು ಅಂದೇಳಿ ಯಮ ಹೋದ. ಅಯ್ಯಬ್ಬ ಮಗ ಆಯ್ತು. ಮತ್ತೊಂದು ಸ್ವಲ್ಪ ವರ್ಷ ಆದ್ಕೊಂಡು ಪುನಃ ಬಂದ, ಕುತ್ತಿಗೆ ಬಳ್ಳಿ ಹಾಕಿ ಎಳ್ಕಂಡೇ ಹೋದ. ತಡಿ ಮಾರ, ಮುನ್ಸೂಚನೆ ಕೊಡ್ಕೊಂಡಿದೆ ಎಂತ ಕೊಟ್ಟೆ ಯಾಕೆ ನೀನು ಎಲ್ಲಿ ಮನುಷ್ಯ ಮಾರ, ನಿನ್ನ ಮಂಡಿ ಕೂದಲು ಹಣ್ಣಾದ ಕಾಣ್ತಿಲ್ಯಾನ? ಕಣ್ಣು ಸೋಡಾ ಗ್ಲಾಸ್ ಹಾಕ್ಕೊಂಡಿದ್ದೆ, ಅದ್ರ ಮೇಲೆ ಇದೀಗ ಕಣ್ಣು ಕಾಣ್ತಿಲ್ಲ, ಕನ್ನಡಕ ಹಾಕ್ಕೊಂಡಿದ್ದೆ, ಸೋಡಾ ಗ್ಲಾಸಿಂದ ಹಾಕ್ಕೊಂಡಿದ್ದೆ. ಮುನ್ಸೂಚನೆ ಗೊತ್ತಾತಿಲ್ಲ. ಕಾಲ್ಗಂಟು ನಾವು ಮೊನ್ನೆ 4 ಲಕ್ಷ ಖರ್ಚು ಮಾಡಿ ಕಾಲ್ಗಂಟು ಆಪ್ರೇಷನ್ ಮಾಡ್ಕೊಬಂದು ನೆನಪೋಯ್ತಾ ನಾನು ಹಿಂಗೆ? ಓ ಇದು ಮುನ್ಸೂಚನೆ, ನಮಗೆ ವರ್ಷ ಆಗ್ತಿತ್ತು ಅಂದೇಳಿ. ಅಲ್ಲಿಗೆ ನಾವು ಹೆದರ್ಕಂತ ಪಟ್ಟ ಎಚ್ಚರ ಆಯ್ತು. ಬಿಡಿ ಅಲ್ಲಿ ಕತೆ ಬಿಡಿ, ಪಟ್ಟ ಎಚ್ಚರ ಆಯ್ತು. ಅದರಿಂದ ನಾವು ಏನೊಂದು ಸಾಧನೆ ಮಾಡ್ಕೋ, ಇವತ್ತೇ ಮಾಡಕ್ಕೆ, ನಾಳೆ ಮಾಡ್ತೆ ಅಂತ ಕೂತ್ಕೊಂಡ್ರೆ ಯಮ ಕಾಯ್ತಾ ಇರ್ತಾ ನಮ್ಮನ್ನು ಅಂದೇಳಿ ಒಂದು ಮಾತಷ್ಟೆ. ಇವತ್ತು ಈ ಸಭೆ ಯಮನ ಕಥೆ ಹೇಳಿದೆ. ನಾನೊಂದು ಸಣ್ಣ ಈ ಮೊನ್ನೆ ಇತ್ತಲ ಎಲ್ಲೋ ಬಹುಶಃ ಈ ಫೇಸ್ಬುಕ್ಕಲ್ಲಿ ಭಯಂಕರ ಹೋಗ್ಬೋದು, ನನಗದು ಪದ್ಯ ನೆನಪು ಹೋಗ್ಬೋದು. ಅದು ಎಂಥದ್ದು ಯಮನ ಕಥೆಯೇ. ಅದು ಕೆಲವು ದಿವಸ ಒಂದೊಂದು ಸರಿ ಕೇಂಬುದು ಆ ಪದ್ಯನ. ಧರ್ಮ ಮಾಡಿದೆ ಎಂದು ಯಮ ನಿನ್ನ ಬಿಡುವುದಿಲ್ಲ, ಹಣವ ಕೂಡಿಟ್ಟು ಕಟ್ಟಿದ ಮನೆಯೊಳಗೆ ನಿನಗೆ ಜಾಗವಿಲ್ಲ, ನನ್ನವಳೆಂದು ಕೈ ಹಿಡಿದು ಕರೆತಂದ ಮಡದಿ ನಿನ್ನ ಜೊತೆ ಬರುವುದಿಲ್ಲ, ಮುದ್ದಾಡಿ ಸಾಕಿದ ಮಕ್ಕಳು ನಿನ್ನ ಜೊತೆ ಬರುವವರಲ್ಲ. ಕೂಡಲೇ ನೆನಪಾಯ್ತು. ಹೌದು, ಇದೆಲ್ಲ ಹೌದಲ್ಲ. ಈ ಬಹುಶಃ ಫೇಸ್ಬುಕ್ಕಲ್ಲಿ ಒಂದು 5-6 ದಿವಸ ನೋಡ್ತಾ ಇದ್ದೇನೆ. ಒಬ್ಬ ಗಡ್ಡದವ ಒಳ್ಳೆ ಪದ್ಯ ಹೇಳ್ತಾನೆ. ಆ ರಾಗಕ್ಕೆ ಅಂತ ಕೂಕೊಂಡು ನೀವೆಲ್ಲ ಕೇಳಿರ್ಬೋದು. ಭಾಳ ಖುಷಿಯಾದ. ಆದ್ರೆ ವಿಷಯ ಅದನ್ನು ಅರ್ಥ ಮಾಡ್ಕೊಂಡು ಅವಾಗ ನಮಗೆ ಇಡೀ ಸಂಸಾರ ಹೀಗೆ ಅಲ್ದ ನಮ್ಮ ಕತೆ ಅಂದೇಳಿ ಒಂದು ಇದು ಮಾಡೋದು.
ಏನೇ ಇರಲಿ, ಇವತ್ತೊಂದು ಒಡ್ಡೋಲಗ ಸೇರಿದ್ದೇವೆ ನಾವಿಲ್ಲಿ. ಇದು ದೇವೇಂದ್ರನ ಸಭೆ ಒಂದು ರೀತಿಯಲ್ಲಿ. ಸುರೇಂದ್ರ, ನಿತ್ಯಾನಂದ, ಪ್ರಭಾಕರ, ರವೀಂದ್ರ, ವಾಸುದೇವ, ಅಶ್ವತ್ಥ ಕಾಣಿ ದೇವೇಂದ್ರನ ಸಭೆ ಇದು. ನಾನು ರಾಮಚಂದ್ರ. ಅದು ನೀವೆಲ್ಲ ಗಣ ಅಂತ ಹೇಳೋದಲ್ಲ ನಾನು. ಅಂದರೆ ಇದು ಒಂದು ದೇವಲೋಕದ ಸಭೆಯೇ. ಭಾಳ ಖುಷಿ ಆಯಿತು ನನಗೆ. ಈ ಆಷಾಢಿ ಹಬ್ಬದ ದಿವಸ ಒಂದೇಳಿ ಹೀಗೆ ಒಂದು 2 ವರ್ಷದ ಹಿಂದೆ ಹೀಗೆ ಒಂದಿಷ್ಟು ಪೇಪರೇ ಬರ್ಕೊಂಡು ಹೋಯ್ದೆ. ನಮಗೆ ಸ್ವಲ್ಪ ನೆನಪಿನ ಶಕ್ತಿ ಕಮ್ಮಿ, ಮಂಡಿ ಹಣ್ಣಾಯ್ತಲ್ಲ, ಅದು ಕೆಲವು ಇಲ್ದಿರು ಎಲ್ಲೆಲ್ಲಿಗೂ ಹೊತ್ತ ಭಾಷಣ. ಈ MC ಮಾಡೋರು ಎಂತ ಮಾಡ್ರೆ ಬಂದು ಹೇಳಿದರು, ಈಗ ರಾಮಚಂದ್ರ ಐತಾಳರಿಂದ ಕನ್ನಡದ ಬಗ್ಗೆ ಇದು ಭಾಷಣ ಆಯ್ತು ಅಂತ ಬಂದೆ. ನಮಗೊಂದು 25 ನಿಮಿಷ ಕೊಟ್ಟಿರು. 10 ನಿಮಿಷ ಆದ್ಕೊಳ್ಳಿ ಇಲ್ಲಿ ಬಂದಾಯ್ತು. ಈಗ ಹಿಂಗೆ ನಮಗೆ ಎಂತಂದು ಗೊತ್ತಾಗ್ತಿಲ್ಲ. ಈ MC ಮಾಡೋರು ಬೇಗ ಮುಗಿಸಿ ಅಂದೇಳಿ ಹಿಂಗಲ್ಲ ಆಯ್ತು. ಕಡೆಗೆ ಒಂದು ಸ್ವಲ್ಪ ಹೊತ್ತಿಗೆ ಏನಾಯಿತು, ಇನ್ನೂ ಒಂದು 10 ನಿಮಿಷ ಇತ್ತು. ಇಲ್ಲ ಫ್ಯಾನ್ ಇತ್ತು, ಒಂಚೂರು ಫ್ಯಾನ್ ಹಾಕಿ ಅಂದೆ. ಫ್ಯಾನ್ ಹಾಕಿ ಈ ಕಾಗದ ಪರ್ದ ಹಾರಿ ಅಲ್ಲಿ ಹೋಯ್ತು. ಆಯ್ತಾ ಬೇಕಾ ನಮ್ಮ ಕತೆ ಕೋಚ. ಅಷ್ಟೊತ್ತಿಗೆ ಅರ್ಧ ಭಾಷಣ ಆಯ್ತು, ಇನ್ನು ಉಳಿದು ಭಾಷಣ ಮಾಡೋದು ಹೆಂಗೆ? ಅಲ್ಲಿ ಪುಣ್ಯಕ್ಕೆ ಆಚೆ ಕಡೆ ಇದ್ದವರು ಒಂದು ಕಾಗದ ತಂದು ಕೊಟ್ರಿ. ಕಾಗದ ತಂದು ಕೊಟ್ಟರೆ ಅದನ್ನು ಹಿಡ್ಕೊಂಡೆ ಇನ್ನೆಂತ ಮಾಡೋದು. ಆ ಕಡೆಗೆ ಒಂದು ಪದ್ಯ ಇತ್ತು, ಅದನ್ನಾರು ಹೇಳುವ ಅಂದೇಳಿ ಹಿಂಗೆ ಹುಡುಕದೆ ಒಂದು ಪದ್ಯ ಇದಿತ್ತು. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ, ಸೂತ್ರವ ಹರಿದ ಗೊಂಬೆಯ ಕತೆಯ ಮಣ್ಣಾಗಿಸಿದ, ಕಂಬನಿದಾರೆ ಹರಿಯಲು ಅವನ ಜೀವ ಉಳಿಸಿದ, ನನ್ನ ಜೀವ ಉಳಿಸಿದ. ನನ್ನ ಕರ್ಮ ಪದ್ಯ ಹೇಳಕ್ಕೆ ಇಲ್ದಿರ ನಾನು ಮುಗಿಸೋದು ಹೆಂಗೆ ಅಂತೂ ಇಲ್ಲಿಗೆ ಮುಗಿಸ್ತೇನೆ ಅಂದೇಳಿ ಮುಗಿಸಿ. ಕಡಿಕಾಂಸಮಿಗೆ ಅಂತದ್ದು ನನ್ನ ಕಾಗದ ಹತ್ತೆ ಹೋಯ್ತು. ಅಲ್ಲೊಂದು ಕಾಗದ ಆ ಕಡೆಗಿದ್ದವ್ರು ಮಾಡಿದ್ದೋ ಅಥವಾ ಅಲ್ಲೇ ಒಂದು ಕಾಗದ ಇತ್ತು, ಹೆಕ್ಕಂಬಂದು ಕೊಟ್ಟಿದ್ದು. ಅದು ಎಂತ ಆಯ್ತು, ಈ ಸಭೆ ಆಯ್ಕರ ಮೊದಲು ಕಾಂಪಿಟೀಷನ್ ಇದ್ದೀತಿ. ಯಾವುದೋ ಒಂದು ಹೆಣ್ಣು ಚಿತ್ರಗೀತೆ ಪದ್ಯ ಹೇಳಿ. ಇದು ಬೇಕಾ ನಮಗೆ? ಹಿಂಗಿಂದೆಲ್ಲ ಹೇಸಿಗೆ ಹಾಕೋದಕ್ಕಿಂತ ಶಿಸ್ತಾಗಿ ಒಂದಿಷ್ಟು ಏನೋ ಮಾಡ್ಕೊಂಡು ಇದು ಗಟ್ಟಿ. ಅದಕ್ಕೆ ಕಂಡ ಈಚೆ ಫ್ಯಾನ್ ಇತ್ತ ಆಚೆ ಫ್ಯಾನ್ ಇತ್ತ ಅಂದೇಳಿ ಕಾಣ್ತಾಯ್ಕಂಡು. ಆಲಿಕೆತ್ತಿ ಬೆಳಿಗ್ಗೆ ಕಷಾಯ ಅದ್ರ ಬಗ್ಗೆ ನೀವು ಹೇಳಿರಿ. ನಮ್ಮನ್ನು ಆ ನಿರೋಧಕ ಶಕ್ತಿ ಅನ್ನೋದು ಕೊಡುವಂಥ ವರ್ಷಕ್ಕೆ ಒಂದು ಸರಿ ಕುಡಿದ್ರು ಸಾಕು. ಮತ್ತು ಈ ಸಮುದ್ರಕ್ಕೆ ಸ್ನಾನಕ್ಕೂ ಹೊತ್ತಲ್ಲ, ಬಟ್ಟೆ ಹಾಕ್ಕೊಂಡೇ ಸ್ನಾನ ಮಾಡ್ಕೊಂತಾರೆ ಅವರು. ಬಟ್ಟೆ ಹಾಕ್ಕೊಂಡೆ ಆ ಬಟ್ಟೆ ನೀವು ಸಮುದ್ರ ಸ್ನಾನ ಮಾಡಿ ಹೊರಗೆ ಬಂದು ಕೂಡ ಆ ಬಟ್ಟೆಯ ನೀರು, ಉಪ್ಪಿನ ನೀರು ನಮ್ಮ ದೇಹಕ್ಕೆ ತಾಗಿ ಯಾವುದೇ ಕಾಯಿಲೆ ಬರುವುದಿಲ್ಲ ಅಂತ ಹಿಂದಿನವ್ರು ಮಾಡಿದ್ದೆಲ್ಲ ಒಳ್ಳೆಯದಕ್ಕೆ. ನಾವು ಮಾತ್ರ ಏನು ಮಾಡ್ತೀವಿ, ಈಗ ಇವತ್ತು ಆಷಾಢಿ ಅಮಾವಾಸ್ಯೆ ದಿವಸ ಅಲ್ಲಿ ಕೆಲವು ಭಟ್ರೆಲ್ಲ ಕೂಕೊಂಡಿರ್ತಾರೆ, ಇದು ಮಾಡ್ತಾರೆ ಎಂಥದ್ದು ತರ್ಪಣ ಬಿಡೋದು, ಪಿಂಡ ಹಾಕೋದು, ಅದು ಇದು ಅಂತ. ಇವತ್ತು ನಂಗೆ ನೆನಪಿತ್ತು, ಮಕ್ಕಳಿಗೆ ಹಂಗಾರೆ ಕೇಳಿ ಅಪ್ಪಯ್ಯನ ಹೆಸರು ಗೊತ್ತಿರಕ್ಕೆ ಎಷ್ಟು ಜನರಿಗೆ ಗೊತ್ತಿತ್ತು. ನನ್ನ ಅಪ್ಪಯ್ಯನ ಹೆಸರು ಶಂಕರ, ಅನಂತ, ಕೃಷ್ಣ, ಗೋವಿಂದ, 4 ಜನರ ಹೆಸರು ಗೊತ್ತಿತ್ತು. ಇಲ್ಲಿ ಯಾರಿಗಾರು ಒಂದು 2-3 ಗೊತ್ತಿತ್ತಾ? ಕೆಲವರು ಒಬ್ಬರು ಕೈ ಎತ್ತಿರು. ಅಲ್ಲ ಇರಲಿ, ಅಂದರೆ ಇದನ್ನು ಈ ಹಬ್ಬ ಎಲ್ಲ ನಮ್ಮ ಹಿರಿಯರನ್ನು ನೆನಪು ಮಾಡ್ಕೊಳ್ಳೋದು. ಇವತ್ತು ಮಕ್ಕಳ ಹತ್ರ ಕೇಳಿ ಅಪ್ಪನ ಹೆಸರಂದ ಒಂದು ಡ್ಯಾಡಿ ಅಮ್ಕೋ ಅದು ಗೊತ್ತಿತ್ತೋ ಇಲ್ಲಯೋ? ಕಡೆ ಅಜ್ಜಯ್ಯ ಇಲ್ಲ. ಕೊನೆ ಪಕ್ಷ ನಾವು ಹಿಂದಿನವರನ್ನು ಸ್ಮರಣೆ ಮಾಡ್ಕೊಳ್ಬೇಕು, ನೆನಪಿಟ್ಕೊಳ್ಬೇಕಲ್ಲ. ಆದ್ದರಿಂದಲೇ ಈ ಹಬ್ಬಗಳೆಲ್ಲ ನಮ್ಮ ಆಚರಣೆ ಇದನ್ನು ನಡೆಸ್ಕೊಂಡು ಹೋಗ್ತಾ ಇರ್ತೇವೆ. ಇದು ರೈತರದ್ದೇ ಹೆಚ್ಚಾಗಿ. ಇದು ರೈತರು ಇದನ್ನು ಮಾಡ್ಕೊಂಡು ಹೋಗುವಂತಹ ಒಂದು ಹಬ್ಬ. ನೆಟ್ಟಿ ಎಲ್ಲ ಆಗಿರುತ್ತೆ, ಕಡೆಗೆ ಹೋರಿಗೆ ಒಂದು ಅರ್ಥ ಕೊಡೋದು ಅಂದೇಳಿ ಇರುತ್ತೆ. ಅದಕ್ಕೂ ಹಾಗೆ ನೋಡಿ, ಆ ಕೋಣಗಳಿಗೂ ಅರ್ಥ ಕೊಡೋದು. ಹೊರಲಿಯನ್ನು ಬೇಯಿಸಿ ಇದು ಮಾಡಿ ಆಮೇಲೆ ಅವುಗಳಿಗೆ ಕೊಡೋದು, ಅದರಿಂದ ಸಾರು ಮಾಡಿ ನಾವು ಕುಡಿಯೋದು. ಇದೆಲ್ಲ ಕೋಣ 2-3 ತಿಂಗಳು ಆ ಭೂಮಿಯನ್ನು ಉತ್ತು ಸಾಕಾಗಿರ್ತದೆ. ಅವುಗಳಿಗೂ ಒಂದು ಸಮಾಧಾನ ಪಡಿಸುವಂಥ ಕೆಲಸ ಇವುಗಳೆಲ್ಲ ಈ ನೆಟ್ಟಿ ಆದ ಕೂಡಲೇ ಮಾಡುವಂಥದ್ದು. ಇನ್ನು ಕೆಲವರು ಈಗೆಲ್ಲ ಸ್ವಲ್ಪ ಕಮ್ಮಿ ಆಯ್ತು, ಜಕಣಿ ಅಂತ ಕರೀತಾರೆ. ಇದೇ ಅಮಾವಾಸ್ಯೆ ದಿವಸ ಜಕಣಿ ಊಟ ಹಾಕಿ ಅವರಿಗೆಲ್ಲ ಇದು ಮಾಡೋದುಂಟು. ಅಂದರೆ ನಮ್ಮ ಹಿರಿಯರದ್ದೇ ಅಂದರೆ ಮುಖ್ಯವಾಗಿ ನಮ್ಮದು ಹಿಂದಿನವರನ್ನು ಹಿರಿಯರನ್ನು ನೆನಪು ಮಾಡ್ಕೊಳಕ್ಕೆ
ಆ ನೆನಪು ಬಿಡಬಾರ್ದು. ಯಾವುದೇ ಇರಲಿ ಹಿರಿಯರನ್ನು ನೆನಪು ಮಾಡ್ಕೊಳ್ಬೇಕು ಅನ್ನೋದು. 50 ವರ್ಷದ ಹಿಂದೆ ನಾವೆಲ್ಲ ಇದ್ದಿತ್ತೆ. ನಾನು ಶಾಲೆಗೂ ಮಾಸ್ಟ್ರಾಯಿ ಹೋಪ್ಸಮಿಗೆ ಈ ಪ್ಯಾಂಟ್ ಗಿಂಟ್ ಹಾಕೊಂಡು ಹೋದವಲ್ಲ. ಒಂದು ಸರಿ ಬೈಕ್ ಒಳಗೆ ಹೋದಾಗ ಪ್ಯಾಂಟ್ ಕಿತ್ತು ಹಾರಿ ಹೋಯ್ತು, ಅಲ್ಲ ಸಾರಿ ಪಂಜಿ ಕಿತ್ತು ಹಾರಿ ಹೋಯ್ತು. ಅದ್ರ ಮೇಲೆ ಪ್ಯಾಂಟ್ ಹಾಕೋ ಶುರು ಮಾಡೋದು. ಅದೇಂತ ಆಯ್ತು, ಈ 50 ವರ್ಷದ ಹಿಂದೆ ನಾವು ಹೆಂಗಿತ್ತು, ಅಲ್ಲಿ ಒಂದು 2 ಮುಡಿಯ ಗೆದ್ದಿ, ಒಂದು 2 ದನ, ಒಂದು 2 ತೆಂಗಿನ ಮರ, ಇದಿಷ್ಟಿದ್ರೆ ಅವ ದೊಡ್ಡ ಶ್ರೀಮಂತ. ಎಲ್ಲ ವ್ಯವಸ್ಥೆ ಆಯ್ತು ಅವನಿಗೆ ಅಂದೇಳಿ. ಒಂದು ಜೋಡು ಕೋಣ ಇದಿಷ್ಟಿದ್ರೆ ಸಾಕವ ದೊಡ್ಡ ಶ್ರೀಮಂತ. ಈಗ ಹಾಗಲ್ಲ, ಗೊತ್ತಿತ್ತಲ್ಲ, ಒಂದು 4 ತೆಂಗಿನ ಮರ ಇದ್ದರೂ ಸಾಕು, ಅಷ್ಟು ದೊಡ್ಡ ಜನ ಅಂದೇಳಿ ನಾವು ಇದು ಮಾಡ್ತಾಯಿತ್ತು. ಇವತ್ತು ಈಗ ಮಕ್ಕಳ ಹತ್ರ ಕೇಳಿ, ಒಂದು ಮುಡಿ ಅಂದರೆ ಎಷ್ಟು ಗೆದ್ದಿ? 40 ಸೆಣಸ್. ಒಂದು ಮುಡಿ ಗೆದ್ದಿ ಅಂದರೆ 40 ಸೆಣಸ್. ಆ ಒಂದು ಮುಡಿ ಅಕ್ಕಿ ಅಂದರೆ ಎಷ್ಟು ಕಳಸಿಗೆ? 3 ಕಳಸಿಗೆ. ಒಂದು ಕಳಸಿಗೆ ಅಂದರೆ ಎಷ್ಟು ಸೇರ್? 14 ಸೇರ್. ಒಂದು ಸೇರ್ ಅಂದರೆ 4 ಸಿದ್ದಿ. ಇದೆಲ್ಲ ಮಕ್ಕಳ ಹತ್ರ ಅದನ್ನು ಕೇಂಬು ಬೇಡ, ನೀವು ಬೆಣ್ತಕ್ಕಿ ಕೊಚ್ಚಕ್ಕಿ ಹೆಂಗೆ ಅತ್ತ ಕೇಳಿ ಮಕ್ಕಳ ಹತ್ರ. ಬೆಣ್ತಕ್ಕಿ ಬಿಳಿ ಪೇಂಟ್ ಕೊಡ್ತಾರೆ, ಕೊಚ್ಚಕ್ಕಿ ಕಪ್ಪು ಪೇಂಟ್ ಕೊಡ್ತಾರೆ. ಇದು ನಾನು ಅನುಭವಿಸಿದ್ದೆ. ಬೆಣ್ತಕ್ಕಿ ಹ್ಯಾಂಗೆ ಭತ್ತವನ್ನು ಹಾಗೇ ಅಂಗಳದಾಗ ಒಣಗಿಸಿ ಮಿಲ್ಲಿಗೆ ತಗೊಂಡೋಯೋ ಅಥವಾ ಮೊದಲು ತೊಳಿತಿದ್ರೆ, ತೊಳುದಂದರೆ ಕೈಕ ತೊಳುದಲ್ಲ, ವಾನಕಿಯಲ್ಲೋ ತೊಳುದು, ಅದನ್ನು ಮಾಡೋದ್ರಿಂದ ಅಕ್ಕಿ ಆತ್ತ. ಈ ಭತ್ತನ್ನು ಬೇಯಿಸಿ ಆಮೇಲೆ ತೊಳೆದ್ರೆ ಕೊಚ್ಚಕ್ಕಿ ಆಯ್ತು. ಇದೇ ಗೊತ್ತಿಲ್ಲ, ನಾವು ಹೇಳಿಕೊಡೋದಿಲ್ಲ. ತಪ್ಪು ಮಕ್ಕಳದ್ದಲ್ಲ, ನಾವು ಹೇಳಿಕೊಡೋದಿಲ್ಲ. ಈ ಬೀಜ ಹಾಕೋದು ಅಗೇಡಿ ಅಂತ ಕರೀತು. ಅಗೇಡಿಗೆ ಬೀಜ ಹಾಕೋದು. ಆ ಬೀಜ ಹಾಕಿದ ಮೇಲೆ ಅದ್ರ ಮೇಲೆ ನೆಟ್ಟಿ ಮಾಡ್ಕಾರ, ಅರ್ಕಲ್ ಉಕ್ಕಿ ನೆಟ್ಟಿ 3 ಹೂಟಿ ಇರುತ್ತೆ, 3 ಹುಂಟಿ ಇರುತ್ತೆ. ಅದನ್ನೆಲ್ಲ ಮಾಡ್ಕೊಳಕ್ಕೆ ಒಂದಾಳ ಅಗಿ ಅಂದರೆ 30 ಹಿಡಿ, 60 ಸೂಡಿ. 1 ಹಿಡಿ ಅಂದರೆ 2 ಹಿಡಿ, 2 ಸೂಡಿ. ಈ ಆಳ ಲೆಕ್ಕ. ಇವರೆಲ್ಲ ಕಲ್ತವರಲ್ಲ, ಹೆಂಗಸರೆಲ್ಲ ಕಲ್ತವರಲ್ಲ, ಅವರೇ ಇದು ಮಾಡ್ಕೊಂಡು ಹೋಗ್ಬೋದು. ಈಗ ಬಿಡಿ, ಎಂಥ ವೀಡ್ರ್ ಬಂದಿತ್ತು, ನೆಟ್ಟಿ ಮಿಷನ್ ಬಂದಿತ್ತು, ಟಿಲ್ಲರ್, ಟ್ರ್ಯಾಕ್ಟ್ರ್ ಎಲ್ಲ ಇಂಗ್ಲೀಷ್ ಶಬ್ದವೇ, ಅದೆಲ್ಲ ಹೋಯ್ತು. ಈಗ ಅದು ಇಲ್ಲದೆ ಇದ್ದರೆ ಬೇಸಾಯ ಮಾಡೋರು ಇಲ್ಲ, ಯಾಕಂದರೆ ಬೇಸಾಯಕ್ಕೆ ಆಳು ಸಿಕ್ಕೋರಿಲ್ಲ. ಈ ನೆಟ್ಟಿ ಟೈಮಿಗೆ ಹಾಕೋದೆಲ್ಲ ಎಂಥದ್ದು? ಗೊಬ್ಬರ, ಆಮೇಲೆ ಮುಲ್ಲಿ ಕೊಚ್ಚುವುದು. ಮುಲ್ಲಿ ಅಂದರೆ ಗೊತ್ತಾಯ್ತಲ್ಲ, ಗೆದ್ದಿ ಮುಲ್ಲಿ, ಬದಿ ಕೊಚ್ಚುವುದು, ತೂಂಬು ಮುಚ್ಚುವುದು. ತೂಂಬು ಇದು ಕುಂದಾಪುರ ಭಾಷೆ ಕಣಿ. ತೂಂಬು ಅಂದರೆ ಕೆಲವರು ಬೇಕಂತಲೇ ನೀರಿಲ್ಲ ಅಂದರೆ ಒಂದು ಹಾರಿಯೊಳಗೆ ವಾಯ್ಕದ ಅಂಚು ಕಟ್ಟಿಗೆ ಒಂದು ಇದು ಹಾಕಿ ಒಂದು ತೂಂಬು ಮಾಡಿ ನೀರು ಬಿಟ್ಕೊಂತಾರೆ, ಅದನ್ನು ತೂಂಬು ಅಂತಾರೆ. ಆ ತೂಂಬು ಮುಚ್ಚಕ್ಕೆ. ಆಮೇಲೆ ಸೊಯ್ಯಾಳ, ಗೆದ್ದಿ ನೀರು ಹೆಚ್ಚಾದ್ರೆ ಇನ್ನೊಂದು ಕಡಿ ಬಿಡೋಕ್ಕೆ ಸೊಯ್ಯಾಳ ಅಂತ ಕರೀತಾರೆ. ಈ ನೆಟ್ಟಿಯೆಲ್ಲ ಅದ್ರ ಮೇಲೆ ಒಂದಿಷ್ಟು ಕಳಿ ಹುಟ್ಟುತ್ತೆ. ಈಗ ಕಳಿಯೆಲ್ಲ ಸ್ವಲ್ಪ ಇಲ್ಲ, ಕಾಕೋಳಿ, ನಳಿಯ, ಆಮೇಲೆ ವಾಂಟ್ಕೀಲು, ಕುರುಬಲು, ಪಾಚಿ, ಅವು ಹೆಸರೆಲ್ಲ ಕಾಣೆ. ಕುಂದ್ರ ಭಾಷೆಯಲ್ಲಿ ಒಳ್ಳೆ ಚಂದ ಕಾಮ್ದವರು. ಅವುಗಳೆಲ್ಲ ಕಳಿ. ಈಗೆಲ್ಲ ಕಳಿನಾಶಕ ಬಂದಿತ್ತು. ನಾವೀಗ ಕಳಿನಾಶಕ ಹಾಕೋಕ್ಕಾಗ ಸಾವಯವ ಹಾಕಂದೇಳಿ ಇದು ಮಾಡತ್ತೆ. ನಮಗೆ ಬೊಪ್ಪು ಅಕ್ಕಿ ಯಾವುದು? ಅಲ್ಲಿ ಕಳಿನಾಶಕ ಹಾಕಿದೆ ಬೊಪ್ಪುದಲ್ಲ. ನಾವಿಲ್ಲ ಕಳಿನಾಶಕ ಹಾಕೋದಲ್ಲ ಅಂತೇಳಿ ಭಾಳ ಚಂದ ಮಾಡಿ ಬೆಳೆಸುತ್ತೆ. ನಮ್ಮ ಅಕ್ಕಿ ಹೊತ್ತು ನಾವು ತೆಗೆದುಕೊಡತ್ತೆ, ಅವ್ರಿಗೆ ಹೊತ್ತು. ಆದರೆ ಅವರು ಕಳಿನಾಶಕ ಹಾಕಿ ನಮಗೆ ಕೊಡೋದಲ್ಲ. ನಾವು ತಿಂಬುದು ವಿಶ್ವೇ. ಈಗೆಲ್ಲ ಹೆಚ್ಚಿಂದೆಲ್ಲ ನಾವು ವಿಶ್ವೇ ತಿಂಬುದು. ಈ ಹೋರಿ ಜೊತೆಯಲ್ಲಿ ಹೂಂಟಿ ಆಳ ಅಂತೇಳಿ ಹೇಳ್ತೀವಿ. ಹೂಟಿ ಮಾಡುವ. ಆಮೇಲೆ ಅಲ್ಲಿ ಓಜ್ ಹಾಕೋದು ಅಂದರೆ ಈ ಹೆಂಗಸರು ಸಾಮಾನ್ಯದವರಲ್ಲ. ಒಂದು ನೆಟ್ಟಿ ಟೈಮಿಗೆ 7-8 ಒಂದು 30 ಗೆದ್ದಿಗೆ 8-10 ಜನ ಇದ್ದರೆ ಅದರೊಳಗೆ ಒಂದು ಕೋಲ್ ತಗೊಂಡು ಹಿಂಗೆ ಹಾಕಿ ಲೆಕ್ಕ ಮಾಡಿ ಅದರೊಳಗೆ ಎಷ್ಟು ಒಬ್ಬರೊಬ್ಬರಿಗೆ ಎಷ್ಟು ಪಾಲು. ಅವ್ರೇನು ಕಲ್ತವ್ರಲ್ಲ. ಅದರೊಳಗೆ ಇಂತಿಷ್ಟೇ ಜಾಗ ಅಂದೇಳಿ ಅವ್ರಿಗೆ ಒಬ್ಬರೊಬ್ಬರಿಗೆ ಇದು ಮಾಡಿ ಅದನ್ನು ಓಜ್ ಹಾಕೋದು ಅಂತಾರೆ. ಈ ಹೋರಿ ಹೂಟಿ ಮಾಡುವ ಒಳಲು ಹಾಕ್ತಾ, ಅವನಿಗೂ ಟೈಮ್ ಹೋಯ್ಕಲ್ಲ. ಆ ಒಳಲು ಹಾಕೋದು ಒಂದು ಭಾಳ ಒಳ್ಳೆ, ಅವನು ಒಂದಿಷ್ಟು ಪದ್ಯಗೆ ತನ್ನಷ್ಟಕ್ಕೆ ಸ್ವಂತ ಕಲ್ತದ್ದು. ಕಾಳೋರಿ ಕಂಬಳು ಗದ್ದೆಗೆ ಗುಂಬಳು ನೆಟ್ಟರು. ಕಾಳೋರಿ ಕಂಬಳು ಗದ್ದೆಗೆ ಗುಂಬಳು ನೆಟ್ಟರು. ಅವ ಒಂದಿಷ್ಟು ಪದ್ಯ ಹೇಳ್ಕೊಂಡು ಮುಂದೆ ಹೋತಾ ಇರ್ತಾ, ಹೋರಿಯು ಆ ರಾಗಕ್ಕೆ ಚಂದ ಮಾಡಿ ಹೋತಾ ಇರತ್ತ. ಆಮೇಲೆ ಈ ನೆಟ್ಟಿ ಆಯಿತು, ಇದಾಯಿತು. ಆಮೇಲೆ ಕೊಯ್ಲು ಟೈಮ್ ಬತ್ತು. ಅಷ್ಟೊತ್ತಿಗೆ ಹೊರಿ ಹೊತ್ಕೊಂಡು ಹೋಗ್ಬೋದು. ಈಗೆಲ್ಲ ಬಿಡಿ, ಕೊಯ್ಲು ಮಿಷನ್ನೇ ಬರುತ್ತೆ. ಗೆದ್ದಿವರೆಗೆ ಇದು ಎಂಥ ವ್ಯಾನ್ ಹೊತ್ಕೊಬತ್ತು. ಮೊದಲು ಹೊರಿ ಹೊತ್ಕೊಂಡು ಬರ್ಕೆ. ಆ ಹೊರಿ ಹೊತ್ಕೊಂಡು ಬಂದು ಅದನ್ನು ಮಾತುವುದು ಅಂತಾರೆ. ಮಾತುದು ಅಂದರೆ ಒಬ್ಬರಿಂದ ಒಬ್ಬರಿಗೆ ಕೊಡೋದು, ಉದ್ದಕ್ಕೂ ಹೋಗಬೇಕಲ್ಲ, ಮಾತುದು. ಆ ಮಾತುದು ಅಂತ
ಅದರಲ್ಲಿ ಮತ್ತು ಬೇರೆ ಬೇರೆ ಮನೆ ಅಂಗಳಕ್ಕೆ ಹೋಗಿ ಅದನ್ನೆಲ್ಲ ಬಡ್ದು ಇದು ಮಾಡ್ಕಲ್ಲ. ಹೊಡಿ ಮಂಚ, ಸೂಡಿ, ಸೊಲಗಿ ಇದನ್ನೆಲ್ಲ ವಿವರಿಸಕ್ಕೆ ಹೋತಿಲ್ಲ, ಸುಮಾರಿತ್ತು, ಅದರಿಂದ ಬೇಗ ಹೇಳಿ ಹೋತೆ. ಸೊಲಗಿ, ಆಮೇಲೆ ಆನಿ ಬಂತಂದ್ರೆ ಇಲ್ಲೆಂತ ಆನಿ ಬಪ್ಪುದು. ಹಡುಮಂಚಕ್ಕೆ ಭತ್ತ ತಾಗಿರೆ, ಹುಲ್ಲು ಬಡ್ದು ಭತ್ತ ತಾಗಿರೆ ಅದು ಆನಿ ಬಂತಂದೇಳಿ. ಅಷ್ಟೊತ್ತಿಗೆ ಆ ಹೆಂಗಸರಲ್ಲೇನು ಒಡೆಯರೆ ಕಾಯಿ ತಗೊಂಬನ್ನಿ 3 ಅವ್ರಿಗೆ ಕಾಯಿ ಹೊಡೆದು ಅದನ್ನು ತಿಂಬೋಕೆ. ಆನಿ ಬಂತಂದ್ರೆ ಬತ್ತು ಅಷ್ಟು ಬಂತು ಅಂದೇಳಿ ಹಾಗೆ. ಆಮೇಲೆ ಕೊಚ್ಚು ಕೊಡು ಲೆಕ್ಕ ಹಾಗೆ. ಅವರು ಇಂತಿಷ್ಟ 10 ಆನೆಗೆ ಇಂತಿಷ್ಟು, 15 ಆನೆಗೆ ಇಂತಿಷ್ಟು, ಅದನ್ನು ಲೆಕ್ಕ ಅವರೇ ಹೇಳ್ತಾರೆ. ಇನ್ನು ಮತ್ತು ಈ ಅದರೊಳಗೂ ಆ ನೆಟ್ಟಿ ಮಾಡೋ ಸಮಯಕ್ಕೆ, ಕೊಯ್ಲು ಮಾಡೋ ಸಮಯಗೂ ಅವರು ಈ ಹೆಂಗಸರು ಪದ್ಯ ಹೇಳೋದಿತ್ತು. ಮಳೆರಾಯ ಹೊಯ್ಯಲಿ, ಕೆರೆರಾಯ ತುಂಬಲಿ, 12 ಕೋಡಿ ಹರಿಯಲಿ, ನಮ್ಮೂರ ಗದ್ದಿ ಬಯಲು ಬೆಳೆಯಲಿ. ಆ ಪದ್ಯ ಹೇಳ್ಕೊಂಡು ಅವ್ರದ್ದೇ ಸ್ವಂತ ಪದ್ಯ ಕಟ್ಕೊಂಡು ಹಾಡ್ಕೊತ ಹೋದ್ರು. ಇದು ಈ ನೆಟ್ಟಿಗೆದು ಇಷ್ಟೇ ಅಲ್ಲ, ಮತ್ತು ಅವರವರೇ ಮಾತಾಡ್ಕೊಂಡು ನಾವು ಹಿಂದೆ ಹಾಕೊಂಡು ಕೆಲವು ಸರಿ ಕೇಂಬುದಿತ್ತು. ಅವು ಬಯಸ್ಕೊಂಬುದು ಇತ್ತು. ಬಯಸ್ಕೊಂಬುದು ಹೇಗೆ? ಸ್ವಯಿ ಇಲ್ದಿದ್ದನ್, ನಿಂಗೆ ಅಂತ ಸ್ವಯಿ ಇಲ್ದೆ ಮಾರತ್ಯ, ಸ್ವಯಿ ಇಲ್ದಿದ್ದು ಎಲ್ಲ ಒಂದೇ ಅರ್ಥ ಕಾಣೆ. ಎಟ್ಟಿ, ದೊಡ್ಡ ಎಟ್ಟಿ ಅದು ಅಂದೇಳಿ. ಆಮೇಲೆ ಎಡವಟ್ಟು, ಸಸುತ್ರ ಇಲ್ದಿದ್ದು ಅಂದೇಳಿ ಎಡವಟ್ಟು. ಮಂಡಿಪೆಟ್ಟು ಕಾಣೆ, ಮಂಡಿಪೆಟ್ಟು. ಮರ್ಲು, ತಿಕ್ಲು, ಚೂಡು, ಎಡಬಿಡಂಗಿ, ಲೂಸ್, ಅಡಾಸ್, ಹೊಯ್ಡು, ಪುಣಕ್, ಸೋಂಕು, ಕುಪ್ಪಳು ಮಂಜ, ತಂಗಳು ನಂದಿ, ಕುಂಟಿ ಕೋಣ, ಹುಂಡ್ಕೋಳಿ, ಆಮೇಲೆ ಗ್ವಾಂಟ್ರ ಕೆಪ್ಪಿ. ಅವ್ದು ಬರೀ ದೊಡ್ಡ ಗ್ವಾಂಟ್ರ ಕೆಪ್ಪಿ ಮಾರಿ ಎಷ್ಟೊತ್ತಿಗೆ ಹೊರಗೊರ ಅಂತ ಎಲ್ಲದಕ್ಕೂ ಒಂದೊಂದು ಕಾರಣ ಇರ್ತದೆ. ಮಂಡಕಾಕಿ, ವಾಂಟದ ಹೋರಿ, ಕಾಯ್ಕಳ್ಳ, ಬೀದಿ ಬಸವ, ಬಡ್ಡು ಹೋರಿ, ಮೊಳಬೆಕ್ಕ, ಮಂಡವರ್ಲಿ, ನಾಯಿ ಸಗಣಿ, ಹೊನ್ನೋಡು, ಹಪ್ಪು ಹಿಡಿದ್ದು, ಗುಮ್ಮಣ್ಣ, ಶುಂಠಿ ಶುಭ್ರಾಯ, ಹೆಕ್ಕಣ್ಣು ತಿಂಬುದು, ಹೊರಮಾಯ್ಕ, ಹಳಿ ಕೋಜಕ್. ಈ ಹಳಿ ಅದು ಬರೀ ಹಳಿ ಕೋಚಕ, ಅದಕ್ಕಿನ್ನ ಆಯ್ತಿಲ್ಲ ಹೋಗ್ತಾ ಇದೆ ಹಳಿ ಕೋಜಕ್. ಆಮೇಲೆ ಬಿಲಾಸ್ ಬಿಟ್ಟದ್ದು, ಬಿಕ್ಕನಾಸಿ. ಈ ನೆಟ್ಟಿಗೆದ್ದಿಗೂ ಆಗಿನ ಹೆಂಗಸರೆಲ್ಲ ಕಾಣೆ 8-9 ತಿಂಗಳು ಇದ್ದವರು ನೆಟ್ಟಿಗೆದ್ದಿಗೆ ಹೋಯೋ, ಕೊಯ್ಲು ಗೆದ್ದಿಗೆ ಹೋಯೋ, ಮನೆಗೆ ಬಂದು ಪಸ್ಕಂದೇಳಿ ಹೆತ್ತದ್ದು ಇತ್ತು. ಈಗ ಹಾಗಲ್ಲ. ಈಗ ಎಂತ ಅಂತಾರೆ ಅದಕ್ಕೆ? ಆಪ್ರೇಷನ್, ಸಿಜರಿನ್ನೇ ಆಯ್ಕೆ, ಇಲ್ದಿರ ಮಗುವೇ ಹೊರ ಬತ್ತಿಲ್ಲ. ಹಾಗೇನು ಪಚಿತಿ ಅವರೆಲ್ಲ 7-8 ತಿಂಗಳು ಗೆದ್ದಿ ಕೆಲ್ಸಕ್ಕೆ ಹೋಗಿ ಮಗಿನಲ್ಲೇ ಬಂದು ಹೆತ್ತದ್ದು ಕಂಡಿದ್ದೇನೆ. ಏನಿಲ್ಲ, ಡಾಕ್ಟ್ರಲ್ಲಿ ಹೋಗಿಲ್ಲ, ಏನೂ ಇಲ್ಲ. ಅಂದರೆ ದುಡಿಮೆ ಬೇಕು ನಮ್ಮ ಜೀವಕ್ಕೆ. ಸ್ವಲ್ಪ ಏನಾದರೂ ಕೆಲಸ ಕೊಟ್ಟರೆ ಒಳಗೂ ಕೂಡ ಸ್ವಲ್ಪ ಫ್ರೀ ಆಗತ್ತೆ ಅಂತ. ಇನ್ನು ಈ ಕೋಣದ ಬಗ್ಗೆ ಒಂದಿಷ್ಟು ಜೋಡು ಅಂತ ಕರೀತಾರೆ. ಜೋಡು, ಈ ಜೋಡೊಳಗೆ ನೇಲು, ನೊಗ, ಹೂಂಟಿಕೋಲು, ಜಂತಕ, ಕೈಯಾಳ, ಕುಣುಕಿ, ಕುದುರೆ ಅಂದರೆ ಅದರದ್ದೇ ಒಂದು ಇದದು. ತೊಳ್ಕಿ ಬಳ್ಳಿ, ಹಿಡಿ ಹಗ್ಗ, ದುಡಿ, ನೇಲು ಹೀಸ್, ಹತ್ತಿ, ಗೊಂಡಿ, ಉಂಗುಲುಗೂಟು. ಇದೆಲ್ಲ ಈಗಲೂ ನಮ್ಮ ಮನೆಯಲ್ಲಿ ನಾನು ಹಾಗೆ ಸ್ಟಾಕ್ ಇಟ್ಟಿದ್ದೇನೆ, ನೋಡಲಿಕ್ಕೆ ಬೇಕು ಅಂತ ಹಾಗೆ ಇಟ್ಟಿದ್ದೇನೆ. ಕೋಣ ಎಲ್ಲ ಕೊಟ್ಟಾಯ್ತು, ದನವೂ ಕೊಟ್ಟಾಯ್ತು. ದನ ಕರುವರಿಲ್ಲ, ಹಬ್ಬಿನ ಒಂದು ದಿವಸ ಎಳ್ಕೋಯ್ ಹಬ್ಬಿ ಕಾಲು ಮುರಿದಾಯ್ತು, ತೆಗೆದತ್ತ ದನ ಕೊಟ್ಟೆ. ಈಗ ನಂದಿನಿ ಪೇಟೆಯಲ್ಲಿ ಅಂಗಡಿ ಇತ್ತಲ್ಲ, ಅಲ್ಲೇ ದನ ಕಟ್ಟಿದ್ದೆ, ಅಲ್ಲಿಂದ ತಗೋಬೇಕು ಅಷ್ಟೆ. ನಾವು ಹಂಗೆ ಮೊನ್ನೆ ಒಬ್ಬರಿಗೆ ಮಂಡಿ ವಿಷಯ ಆಯ್ತು, ನೀವು ದನ ಕಟ್ತಿದ್ರಲ್ಲ. ಹೌದಪ್ಪ, ಈಗ ತೆಗೆದಲ್ಲ ನಂದಿನಿ ಅಂಗಡಿಯಲ್ಲಿ ಅಲ್ಲೇ ಹಿಂದೆ ಕಟ್ಟಿದ್ದೆ. ಹೌದಾ? ಮುಂದೆ ಹೋದ, ಹೊಯ್ ಎಂತ ನಂದಿನಿ ಹಾಲು ತಗೋ, ಮತ್ತೆಂತದ ಮತ್ತು ಇಲ್ಲಿ ತಂದು ದನ ಕಟ್ತಾರೆ ಹಾಕ್ಯಂಡು. ಈ ಕಂಬಳಕ್ಕೆ ಹೋಗುವಂಥದ್ದು ಹೋರಿಗಳಿದ್ದಾವೆ. ಅವುಗಳಿಗೆ ಬಾಸಿಂಗ, ಕೋಡ್ಮಿಟ್ಟಿ, ಬಗಡ, ಅದಕ್ಕೆ ಹಾಕೋ ಬಟ್ಟೆ, ಆಮೇಲೆ ಬಿಡ್ಸಾಲ, ನಿಶಾನಿ, ಹಗ್ಗ. ಆಗಳಿನ ಕಾಲೆಲ್ಲ ಒಂಡಾರ ಕಂಬಳ ಅಲ್ಲ ಅಂದೇಳಿ ಹೇಳೋದಿತ್ತಲ್ಲ, ಹಾಗೆ ಆ ಕಂಬಳ ಗೆದ್ದಿಗೂ ನಾವೆಲ್ಲ ಹೋದದ್ದಿತ್ತು. ಆಮೇಲೆ ಈ ಕೋಣದ ಬಗ್ಗೆ ನಾವು ಇವತ್ತು ಮಕ್ಕಳಿಗೆ ಅದ್ರ ಬಗ್ಗೆ ನಾವು ತಿಳಿಸ್ತಾ ಇಲ್ಲ. ಒಬ್ಬ ಗಾಣದಲ್ಲಿ ಕೋಣ ಸುತ್ತ ಹೋಗಬೇಕು, ಅದು ಎಣ್ಣೆ ಬರಬೇಕು, ಅದನ್ನು ನೋಡಿರ್ಬೋದು. ಹಾಗೆ ಅದನ್ನು ನೋಡಲಿಕ್ಕೆ ಮಕ್ಕಳನ್ನೆಲ್ಲ ಕರ್ಕೊಂಡು ಮಾಸ್ಟರ್ ಅಲ್ಲಿಗೆ ಹೋದ್ರಂತೆ. ಮಕ್ಕಳೆಲ್ಲ ಭಾಳ ಆಶ್ಚರ್ಯ ಆಯಿತು. ಅಲ್ಲಿ ಗಾಣ ಹೋರಿ ತಿರುಗ್ತಾ ಇತ್ತು, ಇವ ಇಲ್ಲ, ಇದೆಂಥ ಕತೆ ಮಾರ. ಎಲ್ಲ ಕಂಡು ಮಕ್ಕಳ ಮಾಸ್ಟರ್ ಎಲ್ಲ ಹೇಳಿರಿ, ಈಗ ಹಿಂಗೆ ಗಾಣ ತಿರುಗುತ್ತೆ, ಅದರಲ್ಲಿ ಕಾಯಿ ಕೊಬ್ಬರಿ ಹರಿತದೆ, ಎಣ್ಣೆ ಬರ್ತದೆ ಅಂತೆಲ್ಲ ಹೇಳಿದ್ರು. ಅವ ಮಾತ್ರ ಅಲ್ಲಿ ಕೂಕೊಂಡು ಎಲ್ಲ ಎಂತೋ ಕೆಲಸ ಮಾಡ್ತಾವ.
ಅವನ ಹತ್ರ ಹೋಗಿ ಎಲ್ಲ ನೀವು ಪ್ರಶ್ನೆ ಕೇಂಬದಿದ್ರೆ ಕೇಳಿ ಅಂದಮ್ಮ. ಅಲ್ಲ ಮರ ನೀನು ಕೋಣ ಅಲ್ಲಿ ತಿರುಗ್ತಾಯಿತ್ತು, ನೀ ಇಲ್ಲಿ ಕೂತಿದ್ಯಲ್ಲ, ಅದು ಕೋಣ ನಿಂತ್ಕೊಂಡ್ರೆ ಹ್ಯಾಂಗೆ ಮರ? ನಿಂತ್ಕೊಂಡ್ರೆ ಗೊತ್ತಾತು ನನಗೆ ಅಂದು. ಅದು ಹೆಂಗೆ ಗೊತ್ತಾಯ್ತು? ಅದಕ್ಕೆ ಕುತ್ತಿಗೆ ಗಂಟೆ ಕಟ್ಟಿದೆ ಕಣೆ, ಅದು ಗೊತ್ತಾಯ್ತು ನನಗೆ ಅಂದು. ಹೌದಂದು. ಈಗಳಿನ ಮಕ್ಕಳು ಭಾಳ ಹುಷಾರ. ಅಲ್ಲ ಆ ಕೋಣ ಅಲ್ಲೇ ನಿಂತ್ಕೊಂಡು ಸುಮ್ಮನೆ ಈ ಗಂಟೆ ಶಬ್ದವೇ ಮಾಡದಿದ್ರೆ ನೀ ಎಂತ ಮಾಡ್ತೆ ಕಣೆ? ಅದು ನಿನ್ನಷ್ಟು ಕಲೀಲಿಲ್ಲ ಮಾರಾಯ. ಅವ ಭಾಳ ಚುರುಕಿದ್ದ. ಈ ಮಕ್ಕಳ ಮಂಡಿ ಹೆಂಗಿದೆ ಕಣೆ, ನಿನ್ನಷ್ಟು ಕಲೀಲಿಲ್ಲ, ಅದು ಹೈಸ್ಕೂಲಿಗೆ ಹೋಗಿಲ್ಲ, ಅದು ಗೊತ್ತಿತ್ತು ಅದಕ್ಕೆ. ಈ ಇದರೊಳಗೂ ಕುಂದಾಪುರ ಭಾಷೆಯೊಳಗೆ ಒಂದಿಷ್ಟು ಗಾದಿಗೆಲ್ಲ ಇತ್ತು. ಅಂಗಡಿ ಅಕ್ಕಿ ಬಂಗಡಿ ಮೀನು, ಉಂಡು ತಿಂದು ಗ್ಯಾಂಡಿ ರೋಗ. ಅವ ಸಮ ತಗೊಂಡ ತಿಂದ ಎಲ್ಲ ಸಮ ಇದ್ದ, ಅವನಿಗೊಂದು ರೋಗ ಬ್ಯಾಡ್ದಿದ್ದೇ ಹೇಳ್ತಾ ಇಕ್ಕಂದು ಬ್ಯಾಡ್ದಿದ್ದೇ ಮಾಡ್ದೆ. ಗುಂಡು ತಿಂದು ಗ್ಯಾಂಡಿ ರೋಗ. ಉಂಡಾಯ್ತ ಕೇಂದ್ರ ಮುಂಡಸ್ 30 ಮೊಳ ಅಂತ ಕೇಂದ್ರ ಪ್ರಶ್ನೆ ಒಂದು ಉತ್ತರ ಕೊಡೋದು ಒಂದು. ಹಾಗೆ ಮರ್ಯಾದೆ ಬಿಟ್ಟವ ಊರಿಗೆ ದೊಡ್ಡವ. ಶೆಟ್ರು ಮಾಡೋದು ದಂಡಕ್ಕೆ, ಭಟ್ರು ಮಾಡೋದು ಪಿಂಡಕ್ಕೆ, ಶೂದ್ರ ಮಾಡೋದು ಹೆಂಡಕ್ಕೆ ಅಂದೇಳಿ. ಈ ಮಾತು ಕೇಳಿರಿ ಏನೋ ನಂಗೆ ಗೊತ್ತಿಲ್ಲ. ಅದಕ್ಕೆ ಒಬ್ಬರ ಹತ್ರ ಹಿಂಗೆ ಕೇಳ, ಅಲ್ಲ ಇದು ಬೈಸ್ಕೊಂಬ ವ್ಯಾಪಾರ ಅಲ್ದ ಮರ ರೆಕೆಂಡ್, ನಾ ಇಲ್ಲಿ ಹೇಳೋದು ಅಲ್ಲ ಅಂತ ಮಾಡದ್ದೆ. ಅಲ್ಲ, ಅದು ಹಾಂಗೆ ಇಪ್ಪಕ್ಕೆ ಹೋಗಿ ಸಮಾಜ ಇತ್ತು ಇವತ್ತು. ಅದು ಖರ್ಚು ಮಾಡ್ಕ ಇಡೋಕ್ಕಾಗ, ದುಡ್ಡು ಎಲ್ಲ ಸ್ಟಾಕ್ ಮಾಡಿ ಇಡೋಕ್ಕಾಗ ಖರ್ಚು ಮಾಡ್ಕೊಂಡಿರ್ಕೆ ಎಲ್ಲರೂ ಕಾಣಿ. ಶೆಟ್ರ್ ಮಾಡೋದು ದಂಡಕ್ಕೆ, ಎಂಥದ್ದು ಒಂದು ದಂಡದ ಖರ್ಚು ಮಾಡ್ತಾರೆ. ಭಟ್ರು ಮಾಡೋದು ಪಿಂಡಕ್ಕೆ ದಿವಸ ವರ್ಷಕ್ಕೊಂದು ಶ್ರಾದ್ದ ಅದು ಇದು ಮಾಡಿ ಎಲ್ಲ ಖರ್ಚು ಮಾಡ್ಕ. ಏನದು ದುಡ್ಡು ನಡೀತಾ ಇರಬೇಕು, ಇನ್ನೊಬ್ರಿಗೆ ಹೋಗ್ಬೇಕದು, ಅಲ್ಲಿ ಕೂಕಂಕಾಗ ಅಂದೇಳಿ. ಹಾಗೆ ಗಂಟಿಯಾರು ಹೇಳಕ್ಕನೆ ರೈಟ್ ಸರ್. ಈ ಗಣಸರ ಹೆಸರು ಆಗಳಿಗೆಲ್ಲ ಕಾಣಿ. ನಾಗಪ್ಪ, ಮಾಬಲ, ಶಂಕರ, ಚಂದು, ರಂಗ, ಅಣ್ಣಪ್ಪ, ಗಣಪ, ಜೋಗಿ, ಜನ್ನ, ಧೂಮ, ಮಂಜಾತ, ಚೀಂಕ್ರ. ಈಗ ಕಾಣಿ ನಾ ಇಲ್ಲಿ ತೋರಿಸೋದು ಹೆಸರೆಲ್ಲ ಸಮ ಇತ್ತು ಈ ಬದಿ. ಹೌದಾ? ಈ ಸಾಧಾರಣ ಇದ್ರ ಹತ್ರ ಇತ್ತು. ಅಲ್ಲಿ ಹೆಂಗಸ್ರ ಹೆಸರು ಕಾಣಿ. ಮಿಣ್ಕು, ಸೂರು, ಕರ್ಕು, ನಾಗು, ಲಚ್ಚಿ, ರಂಗಿ, ಗಂಗಿ, ಬೇಬಿ, ಕಣಕ, ಪದ್ದು, ಚೋಣು, ಬೋಳಿಗೊಬ್ಬ ಮಗಾರೆ, ಬಾಬಿ, ಬೆಳ್ಳಿ, ಒಕ್ಕು, ಶಾರದಿ, ಸಾಕು. ಇದೆಲ್ಲ ಹೆಸರು ಎಷ್ಟು ಚಂದ ಕಾಣಿ. ಅದು ಕರುಗೆ ಕಣಕ ಇಲ್ಬಾ, ಕರು ಇದೇ ಬೇರೆ. ಅದೇ ಈಗಿನ ಹೆಸರು ಕಾಣಿ. ಅನೀಶಾ, ಆಯುರ್, ಮನೀಷಾ, ಅನ್ವಿತಾ, ರಿತೀಶ್, ಸಾನಿಕಾ, ಮೋನಿಕಾ, ವಂಶಿಕ, ಆಶಿಕಾ, ಅನಿತಾ, ಆಶಿಕಾ. ಅಯ್ಯೋಯ್ಯೋಯ್ಯೋ ಗಟ್ಟಿ ಕೇಂದ್ರ. ಅದು ಅರ್ಥ ಎಂತ ಕೇಂದ್ರ, ಎಂಥ ವಿಷ್ಣು ಸಹಸ್ರನಾಮದಾಗಿತ್ತಂತಾರೆ. ನಮಗೆ ಅರ್ಥ ಗೊತ್ತಿಲ್ಲ. ಮೋನಿಕಾ, ಆಶಿಕಾ, ಆಯಿಷಾ. ಆಯಿಷಾ ಅಂದೇಳಿ ಒಂದು ಹೆಣ್ಣು ಹಾಗೆ ಉಪ್ಪರಿಗೆ ಮೇಲೆ ಕೂತ್ಕೊಂಡು ಮೊಬೈಲ್ ಹಿಡ್ಕೊಂಡು ಭಯಂಕರ ಬರೀತಿತ್ತಮ್ರಿ. ಅಲ್ಲೇ ಮನೆ ಹೊರಗೆ ಒಂದು 2-3 ಹುಡುಗರು ಕರಿತಾಯಿದ್ದ, ಆಯಿಷಾ ಆಯಿಷಾ ಅಂದೇಳಿ ಕರಿತಿದ್ದ. ಅಬ್ಬಿಗೆ ಸಿಟ್ಟು ಬಂತು, ಹೋದ್ಲ ಕ್ಯಾನಿ ಪೋಂಕಿಗೆಲ್ಲ ಕೊಟ್ಲ. ಅಪ್ಪನಿಗೆ ಎಂತ ಮರತಿ ಅಂತ, ಇಲ್ಲ ಕಾಣಿ ಅವನಿಗೆ ನೀವು ಮೊಬೈಲ್ ಕೊಟ್ಟದ್ದೇ ಮಿಸ್ಟೇಕ್ ಆಯ್ತು, ಆ ಹೆಣ್ಣು ಕಾಣಿ ಯಾರೋ ದೋಸ್ತಿ ಇದ್ದೋಕಂತ ಅಲ್ಲಿ ಆಯಿಷಾ ಆಯಿಷಾ ಅಂತ ಕರಿತಾ ಇದ್ದೋ ಕಾಣಿ ಮಾರ, ತಡಿ ಮರ್ತೀವಿ ಗಡಿ ಮಾಡಬೇಡ ಅಂದೇಳಿ ಅವ ಕೆಳಗೆ ಹೋದ. ನಮ್ಮ ಅಪ್ಪ ಕೆಳಗೆ ಹೋಯ್ಕ ಅಂತ ಈ ಲೈನ್ ಮ್ಯಾನ್ ಕಂಬನ ಎಳ್ಕೊಂಡು ಐಷಾ ಐಷಾ ಅಂದೇಳಿ ಎಳಿತಿದ್ದ. ಬೇಕಾ ಇದು ಹಾಗೆ ಹಿಂಗಿನ ಹೆಸರೆಲ್ಲ ಇಟ್ಟರೆ ಆಪದ ಹಾಗೆ. ಅದಕ್ಕೆ ಒಳ್ಳೊಳ್ಳೆ ಹೆಸರಿಟ್ಟರೆ ಸಮ ಇರುತ್ತೆ ಅಂದೇಳಿ ಹಾಗೆ. ಈಗೆಲ್ಲ ಏನಿಲ್ಲ, ಬ್ರೋ, ಸಿಸ್, ಆಮೇಲೆ ಇನ್ನಂತ ಮಚ್ಚ. ಮಚ್ಚ ಹೇಗಿದೆಯಪ್ಪ, ಸ್ಟೈಲೇ ಬೇರೆ ಮಾರ್ರೆ. ನಮಗೆ ಇದೇ ಮಚ್ಚಿಡ್ಕೊಬತ್ನ ಎಂತಂದೇಳಿ ಗೊತ್ತಾಗ್ತಿಲ್ಲ. ಬ್ರೋ ನಂಗೆ ಅರ್ಥ ಆಗಿಲ್ಲ. ಬ್ರೋ ಅಂದ್ರೆ ಕಡಿಗೆ ಬ್ರದರ್, ಸಿಸ್ಟರ್. ನಾವೆಲ್ಲ ಅವನ ಹತ್ರ ಅಲ್ಲ ಹೋಗಿ ಕಂಡದ್ದು ಇನ್ನೊಬ್ಬರ ಹತ್ರ ಕೇಳಿ ಅರ್ಥ ಅಂತ ಮಾರ ಬ್ರೋ ಅಂತ. ಬಹುಶಃ ಎಲ್ಲೋ ಮೇಲೆ ಕೆಳಗೆ ಒಟ್ಟಿ ಹೆಚ್ಚ ಕಮ್ಮಿ ಆಗಿ ಬ್ರೋ ಅಂತ. ಹೌದು, ಇದು ಯಾರಿಬೇಕು? ಅಣ್ಣ ಅಕ್ಕ ಅಂತ ಕರೆದ್ರೆ ಎಷ್ಟು ಚಂದ. ಮೊನ್ನೆ ತಾಲೂಕು ಆಫೀಸಿಗೆ ಹೋಗಿದ್ದೆ, 4 ಜನ ನಿಂತಿರೋಲ್ಲ, ನಂಗೊಂದು ಎಂಥ ರೆಕಾರ್ಡ್ ಹಾಕಿತ್ತು. ಇದು ಎಂತ ಮಾಡೋದು? ಇದು ಬುದ್ಧಿವಂತಿಕೆ ಬೇಕು ಅದಕ್ಕೆ. ಅವ್ರು ನಿಂತು ಎಲ್ಲ ಹಿಂಗೆ ನಿಂತು, ಅವ ಮುಖ ಮಂಡಿ ಮೇಲೆ ಎತ್ತುವುದಿಲ್ಲ. ತಾಲೂಕು ಆಫೀಸ್ ಹಣಿ ಬರೋ ಗೊತ್ತಿತ್ತಲ್ಲ. ಕಡಿಸಿದ ಅಣ್ಣ ಒಂದು ಕೆಲಸ ಆಯ್ಕಲ್ಲ. ಅವ ಸಟ್ಟಗರೆ ಅಣ್ಣನ ಕರೆದುಕೊಂಡು ಮಂಡಿ ವಿಷಯ ಐತೆ ಅವನು. ಇದು ಏನೋ ಇತ್ತೆ ದೊಡ್ಡ ಕೊಡೋಕೆ ಮರಲ್ಲ. ಅಣ್ಣನ ಕರೆದ್ದೆ ಸೈ ಎಂತ ಮರ್ರೆ ಕೇಳ ಒಂದು 2 ನಿಮಿಷ ಕೂಕಣಿ. ಅಯ್ಯಬ್ಬ ಮಗಾಯ್ತು. ಹಂಗಾರೆ ನಮ್ಮನ್ನು ಕಂಡ ಗುರ್ತ ಮಾಡ್ತಾ ಇನ್ನು ಕಡೆಗೆ ಏನೋ ಕೆಲಸ ಮಾಡಿ ಕೊಡ್ತಾ. ಆಮೇಲೆ ಅಣ್ಣ ಅನ್ಲಕ್ಕಲ್ಲ, ಅಕ್ಕ ಅನ್ಲಕ್ಕಲ್ಲ. ಬ್ರೋ ನಾನೇ ಹೋಯ್ಕೊಂಡು ಬ್ರೋ ನಮ್ದೊಂದು ಕೆಲಸ ಆಯ್ಕೆ ಮಾರ ಅಂದ್ರೆ ಅಲ್ಲಿದ್ದು ಪೆನ್ನಿಗೆ ರಾಕ್ಟರೇ ಕೊಟ್ಟನೆ ಬೇಕಾ. ಅದರಿಂದ ಭಾಷೆ ಮಾತಾಡೋದು ಮತ್ತು ಸ್ವರ ಇತ್ತಲ್ಲ ಅದು ಸಮ ಇರ್ಕ ಅಂದೇಳಿ. ಇನ್ನು ಈ ಅಜ್ಜಿ ಪಿರಿಪಿರಿ ಇತ್ತಲ್ಲ ಮನೆಯೊಳಗೆ, ಅಜ್ಜಿ ಎಷ್ಟೊತ್ತಿಗೂ ಪಿರಿಪಿರಿ ಮಾಡೋದು. ಅಜ್ಜಿ ಆಗಲಿ ಅಜ್ಜ ಆಗಲಿ
ಈಗ ನನ್ನ ಈ ಹಣ್ಣು ಮಂಡಿ ಬಹುಶಃ ಒಂದು ಆಗ ಲೆಕ್ಕ ಹಾಕಿದೆ, ಒಂದು 3-4 ಜನ ನಮ್ಮ ಸಾಲಿನವ್ರು ಸಿಕ್ಕಿರು, ನಮ್ಮ ಸಾಲಿನವ್ರು ಸಿಕ್ಕಿರು. ಅಲ್ಲ, ನಾನು ಒಂದು 5-6 ವರ್ಷದ ಹಿಂದೆ ಬಣ್ಣ ಹಾಕಂತಿದ್ದೆ. ಆ ಬಣ್ಣ ಹಾಕೊಂಡು ಎಂತ 2 ದಿವ್ಸಕ್ಕೆ ಇಲ್ಲಿ ಬಿಳಿ ಹಾಕೋದು, ಹಾಯ್ ಎಂತ ಬಣ್ಣ ಹಾಕೊಂಡ್ಲೇಕೆ ಎಂಬುದು ಇದ್ರ ರಗಳಿ ಬ್ಯಾ. ಮತ್ತೊಬ್ರು ಕೇಳ, ಹಾಯ್ ನಿಮ್ಮ ತಲೆ ಕೂದಲು ಇಷ್ಟು ಕಪ್ಪಾಗಕ್ಕೆ ಕಾರಣ ಏನು ಮಾರ್ರೆ? ನಾ ಹೇಳ್ತೆ ಕೇಳಿ ಅಂತ. ಬೆಳಿಗ್ಗೆ 4 ಕ್ಯಾರೆಟ್ ಕಟ್ ಮಾಡಿ ತಿಂಬೋದು, ಆಮೇಲೆ ಮಧ್ಯಾಹ್ನ ಈ ಸಾಬಕ್ಕಿದು ಇತ್ತಲ್ಲ ಅದ್ರ ಪಾಯಸ ಮಾಡಿ ಕುಡಿಬೇಕು, ರಾತ್ರಿ ಬರೀ ಈರುಳ್ಳಿ ದೋಸೆ ತಿನ್ನಬೇಕು, ಆಮೇಲೆ 15 ದಿವಸಕ್ಕೊಂದ್ಸರಿ ಡೈ ಹಾಕೋಣಕ್ಕೆ ಅಂದೆ. ಅವನಿಗೆ ಹತ್ತು ಮಾಡಿ ವಿಷಯ ಆಯಿತು, ಹೋದ. ಅದ್ರ ಮೇಲೆ ಈ ರಗಳೆಯ ಬೇಡ ಅಂದೇಳಿ ಅದನ್ನೆಲ್ಲ ಬಿಟ್ಟೆ. ಈ ಮನೆ ಹತ್ರ ನಾನೀಗ ಬೇಗ ಓಡಿಸಿ ಇಲ್ದಿದ್ರೆ ಹೇಳ್ತಾಳೆ ಅವಳು. ಹಾಂ, ಈ ಪಿರಿ ಅಂದರೆ ಹಳಿಯವ್ರು ಇಪ್ಪದು ಮನೆಯವ್ರು ಹಳೆಯವ್ರು ಬೇಕು. ನಮ್ಮ ಮನೆಗೆ ಒಬ್ಬರು 96 ವರ್ಷ ನನ್ನ ಅಬ್ಬಿ ಇದ್ದಾಳೆ. ನಾ ಎಲ್ಲ ಅನಾಥಾಶ್ರಮಕ್ಕೆ ವೃದ್ಧಾಶ್ರಮಕ್ಕೆ ಹಾಕಲಿಲ್ಲ. 96 ವರ್ಷ ದಿವಸ ಸೇವೆ ಮಾಡೋಕ್ಕೆ ಹಾಗೆ ಅದು ನಮ್ಮ ಕರ್ಮ ಅಲ್ಲ, ಕ್ರಮ ಮಾಡಲೇಬೇಕದು. ಈ ಅಜ್ಜಿ ಇದ್ದವಳು ಎಂತ ಮಾಡಲು, ಮನೆಗೆ ಡಿಗ್ರಿ ಆದ ಹುಡುಗ ಬಂದ, ಎಂಥ ಮಾರ ನಿಂದೊಂದ್ರಾಗಲಿ ಎದುರು ಅಂಗಳ ಗುಡಿಸಿದ್ಯಾ ಇಲ್ಲ, ಆ ಹುಡುಗನಿಗೆ ಪಾಪ ಬೈಯೋದು. ಈಗ ಒಳಗೆ ಬಂದಿಯಲ್ಲ, ಆ ನೀರು ಟ್ಯಾಪ್ ಒಂದು ಕಟ್ ಹಾಕಿ ಬಪ್ಪು ಕೈಲಿ ಅಲ್ಲಿ ಅರ್ಧ ಹೋತೈತಲ್ಲ ಮರ, ಹೋಗಿ ನಿನ್ನ ಅಪ್ಪ ವಾಟರ್ ಬಿಲ್ ಕಟ್ನ ಬಾಯಿ ಬಂದದ್ದು ಬೈಯೋದು. ಒಳಗೆ ಬಂದು ಕೂಕೊಂಡ, ಫ್ಯಾನ್ ಹಾಕೊಂಡು ಕೂಕೊಂಡು ಅಜ್ಜಿ ಮತ್ತೆ ಈಗ ನೀ ಕರೆಂಟ್ ಬಿಲ್ ಯಾರು ಕಟ್ಟುತ್ತಾ, ನಿನ್ನ ಅಪ್ಪ ಕಟ್ನ ಹಾಪಡಲ್ಲ, ಬಾಯಿ ಬಂದದ್ದು ಅಜ್ಜಿ ಬೈತಾ ಇಕ. ಅಲ್ಲಿ ಗುಡಿಸಿಯಾ ಇಲ್ಲ, ಅಲ್ಲಿ ಕಸ ಹಾಕಿ ಕಾಣ ಹೋಗ, ಹಾಗೆ ಎದ್ಕೆ ಹೋದ, ಫ್ಯಾನ್ ಆಫ್ ಮಾಡಿ ಹೋಗ, ಹೀಗಿಂದೇ ಬೈತಾ ಇಕ. ಇವನಿಗೆ ಅದು ಸಿಟ್ಟು ಬಂತು, ಇನ್ನಿಲ್ಲ ಮನೆಗೆ ಹಾಕೊಂಡು ಸುಖ ಇಲ್ಲ, ನಾನು ಎಲ್ಲರೂ ಒಂದು ಕೆಲಸಕ್ಕೆ ಹೋಯ್ಕಂದೇಳಿ ಮಾರನೇ ದಿವಸ ಇದಕ್ಕೆ ಹೋದ. ನಮ್ಮ ಎಲ್ಲಿಗೆ ಒಂದು ಗೋಯ್ಬೀಜ್ ಫ್ಯಾಕ್ಟ್ರಿ ಕೆಲಸಕ್ಕೆ ಹೋದ. ನಮ್ಮ ಗೋಯ್ಬೀಜ್ ಫ್ಯಾಕ್ಟ್ರಿ ಕೆಲಸಕ್ಕೆ ಹೋದ ಸಮಯಕ್ಕೆ ಅಲ್ಲಿ ಗೇಟ್ ಎಲ್ಲ ತೆಕ್ಕೊಂಡಿದ್ದು, ಗೇಟನ್ನೆಲ್ಲ ಹಾಕಿ ಹೋದ. ನಮ್ಮ ದನ ಎಲ್ಲ ಒಳಗೆ ಹೋತು, ಅದನ್ನ ಹಾಕಿಯ ಕಡೆ ಒಳಗೆ ಹೋದ. ಅಲ್ಲಿ ಟ್ಯಾಪ್ ನೀರು ಬಡ ಹೋತಾಯಿತ್ತು, ಅದನ್ನ ಅಲ್ಲೇ ಕಟ್ಟಿಯ ಕಡೆ ಒಳಗೆ ಹೋಗಿ ಕೂಕೊಂಡ. ಹೀಗೆ ದೊಡ್ಡ ಹಾಲ್ ಒಂದು ಬದೇ ಕೂಕೊಂಡ. ಒಂದು 3-4 ಜನ ಇಂಟ್ರ್ಯೂ ಎಲ್ಲ ಆಯ್ತು. ಇಂಟ್ರ್ಯೂ ಆದ ಕೂಡಲೇ ಇವನು ಇಂಟ್ರ್ಯೂನು ಕರೆದ್ರು. ಇವ ಕಾಣ್ತಾ ಇದ್ದ. ಈ 3 ಜನ ಇದ್ದದ್ದು 2 ಫ್ಯಾನ್ ಉರಿದ್ರೆ ಸಾಕು, ಅಷ್ಟು ಫ್ಯಾನ್ ಉರಿತೈತಿ. ಎಲ್ಲ ಹೋಗಿ ಆಫ್ ಮಾಡಿ ಬಂದ. ಒಳಗೆ ಕರೆದು, ಬನ್ನಿ ಒಳಗೆ ಅಂತ. ಇಂಟ್ರ್ಯೂ, ನಿನ್ನ ಹೆಸರು ಎಂತದ ಹೇಳ್ದ. ನಾಳೆ ಕೆಲ್ಸಕ್ಕೆ ಬಾ, ಇಂಟ್ರ್ಯೂ ಆಯ್ತು ಹೋಗಂದು. ಅವ್ನಿಗತ್ತು ಮಂಡಿ ಬಿಸಿ ಆಯ್ತು. ಅಬ್ಬಾ ಸರ್ ಇಂಟ್ರ್ಯೂ ಮಾಡಲಿಲ್ಲ. ಇಂಟ್ರ್ಯೂ ಆಯ್ತಾ, ನಾನು CCTV ಹಾಕಿದ್ದೆ, ನಿಂಗೆ ಒಂದು ಕಂಪ್ನಿನ ಹ್ಯಾಂಗೆ ಉಳಿಸ್ಕೊಂಡೇಳಿ ನಿಂಗೆ ಗೊತ್ತಿತ್ತು. ಬೊಬ್ಸಮಿಗೆ ಗೇಟ್ ಹಾಕಿ ಬಂದೆ, ಅಲ್ಲ ನೀರು ಟ್ಯಾಪ್ ಕಟ್ಟಿ ಬಂದೆ, ಈಚೆ ಫ್ಯಾನ್ ಎಲ್ಲ ಆಫ್ ಮಾಡಿ ಬಂದೆ ಅಲ್ದ. ಇಂಟ್ರ್ಯೂ ಆಯ್ತು, ನಾಳೆ ಕೆಲಸ ಬಾ ಅಂದ. ಅಯ್ಯಬ್ಬ ಮಗಾಯ್ತು. ಇವ ಮನೆಗೆ ಹೋದ. ಮೊದಲು ಮಾಡಿದ್ದೆ ಅಂತ ಹೋಯ್ತು. ಅಜ್ಜಿ ಖಾಲಿ ಬಿದ್ದ. ಅಜ್ಜಿಯ ನಾ ಶಾಲೆ ಕಲ್ತು ಪೂರ್ತಿ ಹೋಯ್ತು, ನೀ ಹೇಳಿಕೊಟ್ಟದಿತ್ತಲ್ಲ, ಬೈದಿತ್ತಲ್ಲ, ಅದೇ ನನಗೆ ನಾಳೆ ಕೆಲಸ ಸಿಕ್ತ ಬತ್ತೆ ಅಜ್ಜಿಯ ಅಂದೇಳಿ ಹೋದ. ಅಂದರೆ ಮನೆಯಲ್ಲೂ ಬೈಯೋದು ಒಳ್ಳೆಯದಕ್ಕೆ, ನಾವು ಅದನ್ನು ಏನೋ ಒಂದು ರೀತಿಯಲ್ಲಿ ತಿಳ್ಕೊಳ್ತೇವೆ. ಇನ್ನೀಗ ತೆಂಗಿನ ಮರಕ್ಕೆ ಹೋಪ, ಯಾಕಂದ್ರೆ ಇನ್ನೂ ಸುಮಾರು ಇತ್ತು. ಅವಳು ಪಟ್ಟ ಎದ್ರೆ ನಮ್ಮ ಕತೆ ಹೋಯ್ತು. ತೆಂಗಿನ ಮರ ಎಲ್ಲ ಹೆಚ್ಚಿನ ಹೇಳೋದಿಲ್ಲ. ಹೆಡಿ, ಸುಳಿ, ಮಡ್ಲು, ಕೀತ್, ಚಿಮ್ರು, ಚೆಂಡು ಪಿಳ್ಳಿ, ಆಮೇಲೆ ಚಾಂಪರ್ಕಿ, ದೋಣಿ, ದೂತಿ, ಹೆಡಿಮಂಡಿ, ಕೊಂತಳ್ಕಿ, ಸೀಯಾಳ, ಕಾಯಿ, ಕತ್ತ, ಕೆರಟಿ, ಚಿಪ್ಪು, ಎಣ್ಣೆ, ಮಡ್ಡು, ಇದೆಲ್ಲ ಕಾಣಿದೆ ಒಂದು ತೆಂಗಿನ ಮರದಲ್ಲಿರುವ ಭಾಗಗಳು. ಕುಂದಾಪುರ ಭಾಷೆಗೆ ಇಷ್ಟು ಚೆಂದ ಬರುತ್ತೆ ಅದು. ಆಮೇಲೆ ಇನ್ನೂ ಈ ತಂಬುಳಿ ನಮ್ಮಲ್ಲೆಲ್ಲ ಮಾಡ್ತಾರೆ. ಇಲ್ಲಿಗ ಇವತ್ತು ವಿಶೇಷ ಮಾಡಿ ಹಾಗೆ ತಂಬುಳಿ ನಮ್ಮ ಯಾವುದ್ರದ್ದೆಲ್ಲ ತಂಬುಳಿ ಮಾಡ್ಲಿಕ್ಕೆ ಗೊತ್ತಿತ್ತಾ ಕಾಣಿ. ಉರ್ಗನ್ ತಂಬುಳಿ, ಕಾಕಿ ಸೊಪ್ಪಿನ ತಂಬುಳಿ, ಎಲ್ಲೂರಿ ತಂಬುಳಿ, ಸಂಬಾರ ಬಳ್ಳಿ ತಂಬುಳಿ, ದಾಸನ ಸೊಪ್ಪು, ನಾಚಿಕೆ ಮುಳ್ಳಿಂದ ಮಾಡಿ ಕಂಡಿದ್ದೆ ನಾನು. ನ್ಯಾರಳಿ ಕುಡಿ, ಮುರಿನ ಹುಳಿ, ಗುಂಗುರು ಸೊಪ್ಪು, ಮಜ್ಜಿಗೆ ಸೊಪ್ಪು, ಚೆಂಡು ಪಿಳ್ಳಿ ಸೊಪ್ಪು. ಇದು ಎಂಥ ಒಳ್ಳೇದು ಇದು. ಕಿಸ್ಕಾರು ಸ್ವಲ್ಪ ಇಲ್ಲೇ ಇದೆಲ್ಲ ತಂಬುಳಿ ಇತ್ತಲ್ಲ, ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಆ ರೀತಿಯಲ್ಲಿ ನಾವು ನಡ್ಕೊಂಡು ಬಂದಂತಹ ಇದು. ಇನ್ನು ನಮ್ಮ ಸಂಸಾರವೇ ಹಾಗೆ ಒಂದು ರೀತಿಯಲ್ಲಿ. ಈ ಸಂಸಾರ ಅಂದರೆ ಕಾಣಿ, ಪತಿ, ಪತ್ನಿ, ಪುತ್ರ, ಪುತ್ರಿ, ಪರಿವಾರ, ಪೈಸ, ಪದವಿ, ಪ್ರತಿಷ್ಠೆ, ಪ್ರಶಂಸೆ, ಪ್ರೀತಿ, ಪಾಪ, ಪುಣ್ಯ, ಪಿಂಡ ಎಲ್ಲ ಪೋಪ ಕಡಿ ಪಿಂಡುವೆ, ಕಡಿ ಬಪ್ಪದು ಪಿಂಡುವೆ. ಆದ್ದರಿಂದ ಹೇಳೋದು ಈ ಹೆಂಗಸರೇ ಬೈತುವೇನು, ಗಂಡ ಮಾಡಿದ ಪುಣ್ಯ ಹೆಂಡತಿಗೆ ಸಮಪಾಲು, ಗಂಡ ಮಾಡಿದ ಪುಣ್ಯ ಹೆಂಡತಿಗೆ ಸಮಪಾಲು. ಕೆಲವ್ರು ಹೆಂಗಸರು ಬಾಯೆಲ್ಲ ನಗು ಸುರ ಆಯ್ತು, ನಮ್ಮ ಪಾಲು ಸಿಕ್ಕತ್ತು ಗಂಡನ. ಹೆಂಡತಿ ಮಾಡಿದ ಪುಣ್ಯ ಗಂಡನಿಗಿಲ್ಲ, ಹೆಂಡತಿ ಮಾಡಿದ ಪುಣ್ಯ ಗಂಡನಿಗಿಲ್ಲ, ಗಂಡ ಮಾಡಿದ ಪಾಪ ಹೆಂಡತಿಯದಲ್ಲ ಅವನಿಗೆ. ಗಂಡ ಮಾಡಿದ ಪಾಪ ಹೆಂಡತಿಯದಲ್ಲ, ಹೆಂಡತಿ ಮಾಡಿದ ಪಾಪ
ಗಂಡನಿಗೆ ಇದನ್ನು ಭಜನೆ ಪದ್ಯೊಳಗೆ ಸಿಕ್ಕುವುದೇ ಇದು ಕಾಣೆ. ಆದ್ದರಿಂದ ಯಾರು ಶ್ರೇಷ್ಠರು ಯಾರು? ನಾವು ಎಷ್ಟು ಪುಣ್ಯ ಮಾಡಿದ್ರು ಕಷ್ಟವೇ ಮಾಡ್ಕೆ, ಇಲ್ದಿದ್ರೆ ನಮ್ಮ ಕತೆ ನಮ್ಮ ಕತೆ ಗೋಳೆ ಕಡಿದು ಹೇಳುವುದಿಲ್ಲ. ಆದ್ದರಿಂದ ಈ ಪಾಪ ಪುಣ್ಯ ಪಿಂಡದವರೆಗೂ ಬರುತ್ತೆ. ಅದು ಅಲ್ಲಿವರೆಗೂ ನಮ್ಮ ಇದು ಬರ್ತದೆ, ನಾವು ಮಾಡಿದ ಕರ್ಮದ ಮೇಲೆ ಹೋಗ್ತದೆ ಅನ್ನೋದು ನನ್ನ ನಿಮಿಷ ಇರ್ತದೆ ಆಯ್ತಾ. ಇನ್ನೊಂದು ನಮ್ಮ ಈ ಭಟ್ರೊಳಗೆ ಬೇರೆ ಬೇರೆ ಅವರು ಅಡಿಗಳು ಶಣೆ ಇದೆ, ನಿಮ್ಮದು ಬೇರೆ ಬೇರೆ ಇತ್ತು. ಈ ಶೆಟ್ರದ್ದು ಒಂದು ಎಲ್ಲೋ ಸಿಕ್ತು, ಸಮಕೇಣಿ, ಆಳುವ ಅಲ್ಲ. ನಾನು ಮೊದಲೆಲ್ಲ ಬೇರೆ ಬೇರೆ ಎಣಿಸ್ಕೊಂಡಿದ್ದೆ. ಇದು ಬಿರಾಂಬ್ರ ಶೆಟ್ರ ಕುಂಕಣಿಯ ಯಾರನ್ನು ಗೊತ್ತಾತಿಲ್ಲ. ಇದಕ್ಕೆ ಅಂಶ ಈಗ ಶೆಟ್ರದ್ದು ಕಾಣಿ, ಆಳುವ, ಅಜಲ ಇತ್ತಲ್ಲ ಕಾಣಿ, ಅರಸ, ಅಡ್ಯಂತಾಯ, ಅಡಪ, ಭಂಡಾರಿ, ಬಲ್ಲಾಳ, ಶೆಟ್ಟಿ, ಚೌಟ, ಹೆಗಡೆ, ಪೂಂಜ, ಮಾಡ, ಮಲ್ಲಿ, ಮಾರ್ಲ, ಮ್ಯಾಂಟ, ಮೇಲಂಟ, ರೈ, ಶೇಣವ, ಸೂಡ. ಇದೆಲ್ಲ ನಾವು ಕೇಳೋದಿಲ್ಲ. ಅಂದರೆ ಈಗಲ್ಲ, ಮೊದಲು ಆಶ್ಚರ್ಯ ಆತಿತ್ತು. ಈ ಮ್ಯಾಲಂಟ ಎಂಥ ಮ್ಯಾಲಂಟ, ಈಗ ಸರ್ನೇಮ್ ಎಲ್ಲ ಕೆಲವ್ದು ಭಾಳ ಇದಾಗಿ ಕಾಣೋದು ನಮಗೆ. ಆದ್ದರಿಂದ ಈ ಎಲ್ಲ ಕ್ಯಾಸ್ಟ್ನಲ್ಲೂ ಅದು ಇದೆ. ಇನ್ನೊಂದು ಉಳಿದೋದಂದರೆ ಈ ಯಕ್ಷಗಾನದಲ್ಲೊಂದು ಉಳಿದೋಯ್ತು. ಯಕ್ಷಗಾನದಲ್ಲಿಯೂ ಕೂಡ ಈ ನಮ್ಮ ಕುಂದಾಪುರ ಭಾಷೆ ಇತ್ತು. ಭೀಷ್ಮ ವಿಜಯದ ಪ್ರಸಂಗದಲ್ಲಿ ಒಂದು ಪದ್ಯ ಬರ್ತದೆ, ಒಂದಲ್ಲ ಒಂದು 2 ಪದ್ಯ. ಅದು ನಾನು ಇವತ್ತು ಕೂಡ ವಿಚಾರಿಸಿ, ಆದರೆ ಬೇರೆ ಯಕ್ಷಗಾನ ಪ್ರಸಂಗದಲ್ಲಿ ಇಲ್ಲ. ಇವತ್ತೀಗ ನಮಗೆ ಬೇಕಾದ್ದು ಅಂತಂದರೆ ಈಗ ಮೊನ್ನೆ ಅಂತ ಪಂಜರ ಪಕ್ಷಿ ಸಿನಿಮೆ ನಮಗೆ ಇದೆಲ್ಲ ಬೇಕಾಗಿಲ್ಲ. ಸಿನಿಮಾ ಎಲ್ಲೂ ಕಂಡ್ರೂ ಹೌಸ್ಫುಲ್ ಪಂಜರ ಪಕ್ಷಿ. ಈಗ ನಾನು ಪ್ರಚಾರ ಮಾಡಿ ಹೆಂಗೈತೆ ಇಲ್ಲ, ಎಲ್ಲಿ ಕಂಡ್ರು ಅದೇ. ಬೆಂಗಳೂರು ಟೌನ್ ಹಾಲಿಗೂ ಫುಲ್, ಮಂಗಳೂರಿಗೂ ಫುಲ್, ಎಲ್ಲ ಫುಲ್. ಎಂತ ಒಳ್ಳೆ ಸಿನಿಮಾ ನಡ್ದಂಗೆ ನಡ್ಕೊಂಡು ಹೋಗ್ತಾ ಇರ. ಪೌರಾಣಿಕ ಪ್ರಸಂಗ ಇತ್ತಲ್ಲ ನಮ್ಮದು ಈ ರಾಮಾಯಣ ಮಹಾಭಾರತದ, ಅದರಲ್ಲಿಪ್ಪು ಯಾವುದು ಅದು ನ್ಯಾಯವಾದ ಧರ್ಮವನ್ನು ನಾವು ಹೇಗೆ ಸ್ವೀಕರಿಸಬೇಕು ಅದೆಲ್ಲ ಅದರೊಳಗಿತ್ತು. ತಡವಿಲ್ಲದೆ ಬೇಗ ಹೋಯ್ಕು, ತಡವಿಲ್ಲದೆ ಬೇಗ ಹೋಯ್ಕು, ಆಚಿ ದಡದಲ್ಲಿ ಇಪ್ಪರನ್ ಕರ್ಕಂಡ ಬರ್ಕ, ಆಚಿ ದಡದಲ್ಲಿ ಇಪ್ಪರನ್ ಕರ್ಕಂಡ ಬರ್ಕ, ಬಿಡದೆನ್ನ ಕೂಲಿ ತಕ್ಕಣಕ, ಬಿಡದೆನ್ನ ಕೂಲಿ ತಕ್ಕಣಕ, ಕೊಡದಿದ್ರೆ ಅಲ್ಲೇ ನಾ ಬಿಡ್ಕ, ಕೊಡದಿದ್ರೆ ಅಲ್ಲೇ ನಾ ಬಿಡ್ಕ, ತಕ ಬರ್ಕ ಹೋಯ್ಕ ಬಿಡ್ಕ. ಎಲ್ಲ ಕುಂದಾಪುರ ಭಾಷೆ ಇದೆ ಈ ಯಕ್ಷಗಾನದಲ್ಲಿ 1-2 ಪದ್ಯ. ಅದರಿಂದ ಈ ಕುಂದಾಪುರ ಭಾಷೆ ಮೊದಲಿಂದೂ ಇತ್ತು ಅನ್ನೋದಕ್ಕೆ ಬಹುಶಃ ಒಂದು ಉದಾಹರಣೆ ಅಂತ. ಮನೆಯಲ್ಲಿ ಬ್ರಹ್ಮಾವರ ಬಸ್ ಸ್ಟ್ಯಾಂಡೇ ನಿಂತ್ಕೊಂಡಿದ್ದೆ. ನಮ್ಮ ಭಾಷೆ ಬಗ್ಗೆ ನಾವೇ ಹಾಳು ಮಾಡ್ಕೊಂಡು, ಒಂದು ಗಂಡು ಆಚೆಗೆ ಹೋಗಿ ಚಾಕ್ಲೇಟ್ ತಗೊಂಡು, ರಸ್ತೆಯಿಂದ ಆಚೆಗೆ ಹೋಯ್ಕಿ ಅಂಗಡಿಗೆ ಹೋಗಿ ಚಾಕ್ಲೇಟ್ ತಗೊಂಡು ಅಲ್ಲಿ ಹಾಕೊಂಡು ಹಿಂಗೆ ಚಾಕ್ಲೇಟ್, ಅಬ್ಬಾ 10 ರೂಪಾಯಿಗೆ ಒಂದೇ ಚಾಕ್ಲೇಟ್, ನಿಂಗಿಲ್ಲ ಗಾಯಿಂಟ್ ಅಂದು. ಅವಳಿಗಿಲ್ಲ ಗಾಯಿಂಟ್ ಅಂದ್ರೆ 10 ರೂಪಾಯಿಗೆ ಒಂದೇ ಚಾಕ್ಲೇಟ್ ಬಂದರೆ ನಿಂಗಿಲ್ಲ ಅಬ್ಬಾ ಗಾಯಿಂಟ್. ಗಾಯಿಂಟ್ ಅಂದರೆ ಇಲ್ಲ ಅಂತ ಹೇಳ್ಯಾರ. ಈಚೆಗೆ ಬಂದದೇ ಸೈ ಅಬ್ಬಿ ಕೊಟ್ಲಾಯ ಕ್ಯಾನಿ ಪೋಂಕಿಗೆ ಆ ಗಂಡಿಗೆ ಕಡಿಕಾಂಶ ಅವಳ ಹತ್ರ ಅಲ್ಲ 20-30 ಸಾವಿರ ರೂಪಾಯಿ ಖರ್ಚು ಮಾಡಿ ಇಂಗ್ಲೀಷ್ ಮೀಡಿಯೇಟಿಗೆ ಹಾಕಿದ್ದೆ. ಇದು ಅಲ್ಲಿ ಕ್ವಾಟರ್ ಭಾಷೆ ಮಾತಾಡುತ್ತಲ್ಲ, ನಾನು ಮರ್ಯಾದಿತೇವುಕ, ನಮ್ಮ ಮರ್ಯಾದೆ ನಾವೇ ತೆಕ್ಕಂಕಾಗ. ನಾವೆಲ್ಲ ಒಟ್ಟು ಸೇರಿ ಕುಂದಾಪುರ ಕನ್ನಡ, ಕ್ವಾಟರ್ ಕನ್ನಡ, ಅದು ನಾವು ಎಲ್ಲ ಒಂದು ಕಡೆ ಹೇಳಿದೆ. ಈಗ ಕ್ವಾಟದ ಬದಿ ಈ ಬಿರಂಬ್ರೆ ಅಂತ ಮಾಡೋದು. ಮೊದಲೆಲ್ಲ ಹೋಟ್ಲಿ ಬೆಂಗಳೂರಿಗೆ ಹೋಗಿ ಇಟ್ಟಿದ್ದೆ, ಪಟ್ಟು ಶುರುವಾದ್ದು ಅದೇ ಹೋಟ್ಲ್ ಅಲ್ಲಿ ಇಟ್ಟದ್ದೆ. ಹೋಟ್ಲ್ ಇಟ್ಟದ್ದು ಅಂದ್ಕೊಳ್ಳಿ ಇವ್ರಿಗೆ ತಲೆ ಬಿಸಿ. ಹೋಟ್ಲಿಟ್ಟವ್ರು ಏನು ಮಾಡಿ, ಇಲ್ಲಿ ಜನರನ್ನೆಲ್ಲ ಕರ್ಕೊಂಡು ಇಲ್ಲಿ ಕರ್ಕೊಂಡು ಹೋದವರು ಅಲ್ಲಿ ಸಪ್ಲೈ ಕ್ಲೀನಿಗೆಲ್ಲ ಇವರು ಯಜಮಾನ್ರು ಸಾವುಕಾರರು. ಅವ ಅಲ್ಲಿ ಬಂದು ಆ ಬೆಂಗಳೂರಿನ ಕಾಫಿ ತಿಂಡಿ ತಿಂಬು ಸಮೀಗೆ ಬಂದವ, 2 ಚಹಾ ತಗೋಬಾರ, ಇದೆಂತ ತಗೋಬಾ ಅಂತ, ತಗೋ ಹೋಗಂತ. ಇದು ಯಾವ ಊರು ಭಾಷೆ ಮಾರ? ಇದು ಕ್ವಾಟದ್ದು. ನೀ ಯಾವ ಊರಿಂದ ಬಂದ? ಕ್ವಾಟದಿಂದ ಬಂದದ್ದನ್ನು. ಕ್ವಾಟದ ಭಾಷೆ ಶುರುವಾದ ಅಲ್ಲ ಅಂದೇಳಿ ಒಂದು ವರ್ತಮಾನ. ಅದು ನಮ್ಮ ಉಪೇಂದ್ರ ಸ್ವಾಮೀಜಿ ಕೂಡ ಕೆಲವು ಕಡೆ ಹೇಳ್ತಾರೆ. ಏನೇ ಇರಲಿ, ಅವಕಾಶ ಕೊಟ್ಟಿದ್ದೀರಿ. ಪ್ರಭಾಕರ ಶೆಟ್ಟರು ನಾನು ಆಗ ಹೇಳಿದ ಹಾಗೆ ಎಲ್ಲಿಂದ ಬೈಂದೂರಿನಿಂದ ಕಾರ್ಕಳದವರೆಗೆ ಕುಂದಾಪುರ ಕನ್ನಡವನ್ನು ಬೆಳೆಸಿದ ಹೀರೋ. ನಮಸ್ಕಾರ.